ಬಿಡ್ತೀನಿ. ಹಲ್ಲೆಲೂಯ. ಸೊ ತುಂಬ ಸಂತೋಷ ಈ ಬೆಳಗಿನ ಸಮಯದಲ್ಲಿ ಈ ಸುಂದರವಾದಂಥ ಭಾನುವಾರ ನಿಮ್ಮೆಲ್ಲರೊಟ್ಟಿಗೆ ಸೇರಿ ದೇವರನ್ನು ಆರಾಧಿಸುವಂತೆ ದೇವರು ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ಆಮೇನ್, ಈ ಕೃಪೆಗಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಹಲ್ಲೆಲೂಯ. ಹಾಗೂ ವಿಶೇಷವಾದಂಥ ವಂದನೆಗಳನ್ನು ಈ ಸಭೆಯ ಸಭಾಪಾಲಕರಾದಂಥ ಸ್ಟೀವನ್ ಸರ್ವೋತ್ತಮ್ ಪಾಸ್ಟರ್ ಅವ್ರಿಗೆ ಆಮೇನ್. ಸೊ ನಾನು ವಂದನೆ ಹೇಳ್ತೇನೆ. ಈ ಬೆಳಗ್ಗೆ ಈ ಸ್ಥಳದಲ್ಲಿ ನಿಂತು ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಈ ಅವಕಾಶವನ್ನು ಅವರು ಕೊಟ್ಟಿದ್ದಕ್ಕಾಗಿ ದೇವರು ಅವರನ್ನು, ಈ ಸಭೆಯನ್ನು, ಸೇವೆಯನ್ನು, ಆಮೇನ್, ಅವರ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ಹಲ್ಲೆಲೂಯ ಆಶೀರ್ವಾದ ಮಾಡಲಿ ಅಂತ ಮನಸಾರೆ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ನಿಜವಾಗ್ಲೂ ಎಷ್ಟು ಜನ ಸಂತೋಷವಾಗಿದ್ದೀರಿ? ಬೆಳಗಿನ ಸಮಯದಲ್ಲಿ ಸಂತೋಷವಾಗಿದ್ದೀರಾ? ಆಮೇಲೆ ನಮ್ಮ ಸಂತೋಷಕ್ಕೆ ದೇವರು ಕಾರಣ. ಹಲ್ಲೆಲೂಯ. ಯಾವುದೇ ಪರಿಸ್ಥಿತಿಗಳಿರಲಿ, ಆಮೇನ್, ಏನೇ ಸನ್ನಿವೇಶಗಳಿರಲಿ, ನಮ್ಮ ಆನಂದ, ನಮ್ಮ ಸಂತೋಷ ಪರಿಸ್ಥಿತಿಗಳ ಮೇಲೆ ಹಲ್ಲೆಲೂಯ ಅಥವಾ ಆಮೇನ್ ನಮ್ಮ ಒಂದು ವಿಷಯಗಳ ಮೇಲೆ ಆಧಾರವಾಗಿರದೆ ನಮ್ಮ ಸಂತೋಷ ಯಾವಾಗಲೂ ಆತನ ಮೇಲೆ ಆಧಾರವಾಗಿರಬೇಕು. ತುಂಬ ಸಂತೋಷ ಬೆಳಗ್ಗೆ ಆಮೇನ್. ಓಕೆ, ಸಮಯ ವ್ಯರ್ಥ ಮಾಡದೆ ನೇರವಾಗಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ನನ್ನ ಹಿಂದೆ ಕನ್ನಡದಲ್ಲಿ ಗಟ್ಟಿಯಾಗಿ ಹೇಳ್ತೀರಾ? ಹೇಳ್ರಿ ಕನ್ನಡದಲ್ಲಿ. ಆಮೇನ್. ಹೇಳ್ರಿ, ನಾನು ದೇವರಿಂದ ಹುಟ್ಟಿದ್ದೇನೆ, ದೇವರ ನಾಶವಾಗದ ವಾಕ್ಯ ಎನ್ನುವಂಥ ಬೀಜದಿಂದ ಹುಟ್ಟಿದ್ದೇನೆ. ದೇವರ ವಾಕ್ಯ ಹೇಳಿ, ನನ್ನ ಸ್ವಭಾವ. ನಾನು ದೇವರ ವಾಕ್ಯವನ್ನು ಕೈಗೊಂಡು ನಡೆಯಲಿಕ್ಕೆ ಕಷ್ಟಪಡಲ್ಲ. ದೇವರ ವಾಕ್ಯ ಸುಲಭವಾಗಿ ನಾನು ಕೈಗೊಂಡು ನಡೆಯುತ್ತೇನೆ. ಗಟ್ಟಿಯಾಗಿ ಹೇಳಿ ಎಲ್ಲರೂ ಆಮೇನ್. ಈ ದಿನ ನಾನು ದೇವರ ಕೃಪಾವಾಕ್ಯವನ್ನು ಕೇಳುವಾಗ ನಾನು ನಂಬುತ್ತೇನೆ, ನಾನು ಇದ್ದ ಹಾಗೆ ಇರೋದಿಲ್ಲ. ಒಂದು ವೇಳೆ ನೀವು ಇದನ್ನು ನಿಜವಾಗ್ಲೂ ನಂಬಿಕೆಯಿಂದ ಹೇಳಿದರೆ ಹಲ್ಲೆಲೂಯ, ನೀವು ಯಾರು ಬಂದ ರೀತಿಯಲ್ಲಿ ಹೋಗಲ್ಲ. ಆಮೇನ್. ಈ ಬೆಳಗ್ಗೆ ನನ್ನ ಪ್ರಾರ್ಥನೆ, ದೇವರು ಆಮೇಲೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಹಲ್ಲೆಲೂಯ ಆಮೇನ್ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ದೇವರ ಆತ್ಮನು ನಮಗೆ ಸಹಾಯ ಮಾಡಲಿ. ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೇನೆ. ಕತ್ತಲೆ ಅಂತ ಅಂದ್ಕೊಂಡ್ರೆ ನಾವು ಭಾಳ ಸಲ ಏನು ಅಂದ್ಕೊಂಡ್ಬಿಡ್ತೀವಿ, ಕಪ್ಪು ಬಣ್ಣ ಅಂತ. ಕತ್ತಲೆ ಕಪ್ಪು ಬಣ್ಣ ಅಲ್ಲ, ಕತ್ತಲೆ ಅಜ್ಞಾನ. ತುಂಬ ಸಲ ನಾವೇನು ಅಂದ್ಕೊತೇವೆ ಅಂದರೆ ಬೆಳಕು ಅಂತ ಹೇಳಿದ್ರೆ ಬಿಳಿ ಬಣ್ಣ. ಆದರೆ ನಾನು ಹೇಳ್ತೀನಿ, ಬೆಳಕು ಅಂದರೆ ಬಿಳಿ ಬಣ್ಣ ಅಲ್ಲ, ಬೆಳಕು ಅಂತ ಹೇಳಿದ್ರೆ ವಿವೇಕ. ನಾನು ಯಾವಾಗಲೂ ಎಲ್ಲೇ ಹೋಗಿದ್ದ ಕಡೆಯಲ್ಲೆಲ್ಲ ಹೇಳ್ತಾ ಇರ್ತೇನೆ, ಇವತ್ತು ಸಭೆಗೆ ಬೇರೆ ಯಾವ ಕೊರತೆ ಇಲ್ಲ, ಸಭೆಗಿರೋದು ಒಂದೇ ಕೊರತೆ, ವಿವೇಕ, ಜ್ಞಾನ. ಆಮೇನ್. ಪೌಲನು ಅದನ್ನೇ ಪ್ರಾರ್ಥನೆ ಮಾಡಿ ಹೇಳ್ದ, ದೇವರೇ ಅವರಿಗೆ ಅವರ ಮನೋನೇತ್ರಗಳನ್ನು ತೆರೆ, ಅವರಿಗೆ ಆ ತಿಳುವಳಿಕೆ, ವಿವೇಕ ಸಿಗುವಂತೆ. ಆಮೇನ್. ಅದ್ಭುತವಾದಂಥ ಸಭೆಯನ್ನು, ಸಭಾಪಾಲಕರನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನೋಡಿ, ನಾನು ಯಾವಾಗಲೂ ಹೇಳ್ತೇನೆ, ಚರ್ಚ್ ಅನ್ನುವಂಥದ್ದು ಇದು ಒಂದು ಶಾಲೆ ಇದ್ದ ಹಾಗೆ. ನಾವೆಲ್ಲರೂ ಚರ್ಚ್ಗೆ ಆರಾಧನೆ ಮಾಡ್ಲಿಕ್ಕೆ ಬರ್ತೇವೆ, ಕಾಣಿಕೆ ಕೊಡ್ತೇವೆ, ದಶಮ ಭಾಗ, ಫೆಲೋಶಿಪ್, ಸಹವಾಸ ಇದೆಲ್ಲ ಇದೆ. ಆದರೆ ಇದು ಈ ಕಾರಣಕ್ಕಾಗಿ ಎಲ್ಲ ನಾವು ಚರ್ಚಿಗೆ ಬರೋದು. ಆದರೆ ನಾವು ಚರ್ಚ್ಗೆ ಯಾಕೆ ಬರ್ತೇವೆ ಗೊತ್ತ್ರಿ? ದೇವರ ವಾಕ್ಯವನ್ನು ಕಲೀಲಿಕ್ಕಾಗಿ ನಾವು ಬರ್ತೇವೆ. ದೇವರ ವಾಕ್ಯವನ್ನು ತಿಳ್ಕೊಳ್ಳಲಿಕ್ಕಾಗಿ ನಾವು ಚರ್ಚ್ಗೆ ಬರ್ತೇವೆ. ಆಮೇನ್. ಹಲ್ಲೆಲೂಯ. ಈ ಬೆಳಿಗ್ಗೆ ಆಮೇನ್, ದೇವರು ನನ್ನ ಹೃದಯದಲ್ಲಿ ಈ ವಿಷಯವನ್ನು ಹಂಚ್ಕೊಳ್ಬೇಕಂತ ಹೇಳಿದ್ರು. ಆಮೇನ್. ಸಿಂಪಲ್ ಆದಂಥ ವಾಕ್ಯ, ಎಲ್ಲರೂ ಕೂಡಿ ನಾವು ದೇವರ ವಾಕ್ಯವನ್ನು ನಾವು ಕಲಿಯೋಣ. ಓಕೆ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ. ಓದ್ತೀರಾ? ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು. ಎಲ್ಲರೂ ಹೇಳ್ರಿ ನನ್ನನ್ನು. ಎಲ್ಲರೂ ಹೇಳ್ರಿ, ರಾಜನನ್ನಾಗಿಯೂ ಯಾಜಕನನ್ನಾಗಿಯೂ ದೇವರು ಮಾಡಿದ್ದಾನೆ. ಈಗ ದಯಮಾಡಿ ನನ್ನ ಕಡೆ ನೋಡಿ. 5ನೇ ವಚನ ಓದೋದಾದ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಇಲ್ಲಿ ದೇವರು ಯಾರನ್ನ ರಾಜ, ಅದು ರಾಜ್ಯ ಅಂತಿದೆ ಇಂಗ್ಲಿಷ್ನಲ್ಲಿ, ಆ್ಯಕ್ಚುಲಿ ರಾಜ.
ಯಾರನ್ನ ದೇವರು ರಾಜನನ್ನಾಗಿ ಮಾಡಿದ್ದಾನೆ, ಯಾರನ್ನ ದೇವರು ಯಾಜಕನನ್ನಾಗಿ ಮಾಡಿದ್ದಾನೆ ಅಂತ 5ನೇ ವಚನ ಓದುವಾಗ ಹೇಳುತ್ತೆ, ಯಾರು ಆ ಯಜ್ಞದ ಕುರಿಯಾದ ಯೇಸುವಿನ ರಕ್ತದಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಅಂದ್ರೆ ಯಾರು ತಿರುಗಿ ಜನ್ಮಿಸಿದಾರೋ. ಇಲ್ಲಿ ಕೂತಿದೀವಲ್ಲ ಈ ಬೆಳಗ್ಗೆ, ನಮ್ಮನ್ನೆಲ್ಲ ನೋಡಿ ದೇವರು ಹೇಳ್ತಾನೆ, ಯೇಸುವನ್ನ ನಂಬಿರುವಂಥ ದೇವ ಮಕ್ಕಳೇ, ದೇವರು ನಿಮ್ಮನ್ನ ಯಾಜಕರನ್ನಾಗಿಯೂ ದೇವರು ನಿಮ್ಮನ್ನ ರಾಜರನ್ನಾಗಿಯೂ ಮಾಡಿದ್ದಾನೆ. 2ನೇ ಪೇತ್ರ 1ನೇ ಅಧ್ಯಾಯ 9ನೇ ವಚನ. 2ನೇ ಪೇತ್ರ ಓದೋಣ. ನೀವು 1 Peter 2:9. 1ನೇ ಪೇತ್ರ 2:9. ಬೇಗ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಮೊದಲನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ. 1 Peter 2:9. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ನಮ್ಮನ್ನು ಅಂದ್ರೆ ಇದು ಮತ್ತೆ ಯಾರ ಕುರಿತಾಗಿ ಮಾತನಾಡುತ್ತೆ? ಯಾರು ರಕ್ಷಣೆ ಹೊಂದಿದಾರೋ, ಯೇಸು ಕ್ರಿಸ್ತನನ್ನ ನಂಬಿದಾರೋ ಅವ್ರ ಕುರಿತಾಗಿ ಮಾತನಾಡು ಹೇಳುತ್ತೆ. ದೇವರು ನಮ್ಮನ್ನ ಅಂಧಕಾರದ ಲೋಕದಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿ. ನಾವು ಎಲ್ಲಿದ್ದೇವೆ ಈಗ? ಬೆಳಕಿನಲ್ಲಿದ್ದೇವೆ. ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಆಮೆನ್. ಈಗ ದಯಮಾಡಿ ನನ್ನ ಕಡೆ ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಓದುವಾಗ ಸಮಯ ಇಲ್ಲ, ನಾನು ಅದಕ್ಕೆ ಹಾಗೆ ಹೇಳ್ತೇನೆ. ದೇವರು ಹಳೆ ಒಡಂಬಡಿಕೆಯಲ್ಲಿ ಆಮೇನ್ ಹೇಳ್ತಾರೆ, ನಾನು ನಿಮ್ಮನ್ನ ಯಾಜಕರನ್ನಾಗಿ ಮಾಡುತ್ತೇನೆ. ಆದರೆ ಈಗ ನೀವು ಓದಿದಂಥ 2 ವಚನಗಳಲ್ಲಿ ದೇವರು ಮಾಡುತ್ತೇನೆ, ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಆಗಲೇ ನಾನು ಮಾಡಿದ್ದೇನೆ. ಯಾರನ್ನ ಯಾಜಕರನ್ನಾಗಿ ದೇವರು ಮಾಡಿದಾನಂತೆ? ಆಮೇನ್. ಈ ಬೆಳಗ್ಗೆ ಇಲ್ಲಿ ಕೂತಿರುವಂಥ ದೇವರ ಮಕ್ಕಳೇ, ನಿನ್ನನ್ನ ನನ್ನನ್ನ ಯೇಸು ಕ್ರಿಸ್ತನನ್ನು ನಂಬುವಂಥ ಪ್ರತಿಯೊಬ್ಬ ದೇವ ಮಕ್ಕಳನ್ನ ದೇವರು ಕ್ರಿಸ್ತ ಯೇಸುವಿನಲ್ಲಿ ಯಾಜಕರನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಯಾಜಕರನ್ನಾಗಿ ಮಾಡಿದಾನೆ. ಈ ಬೆಳಗ್ಗೆ ಇಲ್ಲಿ ಕೂತಂತ ನಾವೆಲ್ಲರೂ ಯಾರು ಗೊತ್ತ್ರಿ? ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಯಾಜಕರಾಗಿದ್ದೇವೆ. ಈ ಯಾಜಕರ ಕುರಿತಾಗಿ ಆಮೇನ್ ಕೆಲವು ವಿಷಯಗಳನ್ನ ಕೇಳುವುದಕ್ಕಿಂತ ಮುಂಚೆ ಲೆಟ್ಸ್ ಗೋ ಟು ದ ಕ್ರಿಯೇಷನ್. ಸೃಷ್ಟಿಗೆ ನಾವು ಹೋಗೋಣ. ಸೃಷ್ಟಿಯಲ್ಲಿ ಉತ್ಪತ್ತಿಯಲ್ಲಿ ಏನಾಯಿತು, ಪ್ರಾರಂಭದಲ್ಲಿ ಏನಾಯಿತು ಅನ್ನುವಂಥದ್ದನ್ನ ಸ್ವಲ್ಪ ದಯಮಾಡಿ ಗಮನ ಇಟ್ಟು ನನ್ನನ್ನು ಕೇಳಿಸ್ಕೊಳ್ಳಿ. ನಮ್ಮೆಲ್ಲರಿಗೆ ಗೊತ್ತು, ದೇವರು ಈ ಭೂಮಿಯನ್ನ, ಆಕಾಶವನ್ನ, ಕಣ್ಣಿಗೆ ಕಾಣುವಂಥದ್ದನ್ನ, ಕಾಣದೇ ಇರುವಂಥದ್ದನ್ನ ಸಮಸ್ತವನ್ನ ದೇವರೇನ್ ಮಾಡಿದ? ಉಂಟು ಮಾಡಿದ. ದೇವರು ಎಲ್ಲವನ್ನ ಉಂಟು ಮಾಡಿದ ನಂತರ ಈಗ ದೇವರು ಹೇಳ್ತಾರೆ, ನಾನು ಏನ್ ಮಾಡಬೇಕು? ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ಮಾಡೋಣ. ಈಗ ದೇವರು ಹೇಳ್ತಾರೆ, ಮನುಷ್ಯನನ್ನ ನಮ್ಮ ಸ್ವರೂಪದಲ್ಲಿ ಮಾಡೋಣ ಅಂತ ಹೇಳಿ ಬೈಬಲ್ ಹೇಳುತ್ತೆ. ದೇವರು ಆತನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ. ಆ ಮನುಷ್ಯನಿಗೆ ಆದಾಮ್ ಏನಂತ ಕರೆದ? ಆದಾಮ್. ಗಟ್ಟಿಯಾಗಿ ಹೇಳಿ, ಆದಾಮ್. ಈಗ ಆದಾಮ್ ಅಂತ ಅವನಿಗೆ ಹೆಸರಿಟ್ಟ. ದಯಮಾಡಿ ಕೇಳಿಸ್ಕೊಳ್ಬೇಕು. ಮಣ್ಣಿನಿಂದ ದೇವರು ಮನುಷ್ಯನನ್ನು ಮಾಡಿದಾಗ ಮನುಷ್ಯನು ಕೇವಲ ಒಂದು ಪುತ್ಲಿ, ಅವನು ಕೇವಲ ಒಂದು ಮಾಡೆಲ್ ಅಷ್ಟೇ. ಅವನಲ್ಲಿ ಏನಿದ್ದಿಲ್ಲ? ಜೀವ ಇರಲಿಲ್ಲ. ಅವನು ಕೇವಲ ಒಂದು ಗೊಂಬೆ. ಈಗ ಆದಿಕಾಂಡ 2:7 ಏನಾಯಿತು ನಮ್ಮೆಲ್ಲರಿಗೆ ಗೊತ್ತಿದೆ. ಆ ಗೊಂಬೆ, ಆ ಪುತ್ಲಿ, ಕೇವಲ ಒಂದು ದೇಹ ಆಗಿರುವಂಥ ಆದಾಮನನ್ನ ದೇವರು ನೋಡ್ಬಿಟ್ಟು ಬೈಬಲ್ ಹೇಳುತ್ತೆ 2:7 ಈಗ ದೇವರು ಆದಾಮನ ಮೂಗಿನಲ್ಲಿ ಆತನ ಜೀವ ಶ್ವಾಸವನ್ನ ಊದಿದನು. ಯಾವಾಗ ದೇವರು ಆತನ ಶ್ವಾಸವನ್ನ ಊದಿದನೋ ಬೈಬಲ್ ಹೇಳುತ್ತದೆ, ಆಗ, ಎಲ್ಲರೂ ಹೇಳಿ, ಆಗ ಮನುಷ್ಯನು ಬದುಕುವ ಪ್ರಾಣಿ ಆದನು. ಅಂದ್ರೆ ಅಲ್ಲಿವರೆಗೆ ಅವನಲ್ಲಿ ಏನಿದ್ದಿಲ್ಲ? ಜೀವ ಇರಲಿಲ್ಲ. ಯಾವಾಗ ಅವನ ಒಳಗಡೆ ದೇವರ ಶ್ವಾಸ, ಆ ಶ್ವಾಸ ಎನ್ನುವಂಥದ್ದು ಹೀಬ್ರು ಭಾಷೆಯಲ್ಲಿ ರುವಾಕ್, ಗ್ರೀಕ್ ಭಾಷೆಯಲ್ಲಿ ಝೋಯೆ, ಇಂಗ್ಲಿಷ್ ಬೈಬಲ್ ಹೀಗೆ ಹೇಳ್ತದೆ, ವೆನ್ ಗಾಡ್ ಬ್ರೀತ್ಡ್ ಹಿಸ್ ಬ್ರೆತ್ ಇಂಟು ಆಡಮ್ಸ್ ನಾಸ್ಟ್ರಲ್ಸ್ ಹಿ ಬಿಕಮ್ ಅ ಲಿವಿಂಗ್ ಸ್ಪಿರಿಟ್. ಅವನು ಬದುಕುವ ಆತ್ಮನಾದ. ಅಂದ್ರೆ ಅವನ ಒಳಗಡೆ ಏನಿದ್ದಿಲ್ಲ? ಆತ್ಮ ಇರಲಿಲ್ಲ. ಯಾವಾಗ ಅವನ ಒಳಗಡೆ ಆತ್ಮ ಬಂತೋ, ಅದು ದೇವರ ಆತ್ಮ, ಆಗ ಅವನೇನಾದ ಗೊತ್ತಾ? ಬದುಕುವವನಾದ. ಈಗ ಅವನಲ್ಲಿ ಇರುವಂತ ಆತ್ಮ,
ಅವನಲ್ಲಿರುವಂಥ ಆತ್ಮಕ್ಕೇನಿದೆ? ಜೀವ. ಆ ಜೀವ, ಹಲ್ಲೆಲೂಯಾ, ಕೆಲವು ಸ್ವಭಾವಗಳನ್ನು ಹೊಂದಿಕೊಂಡಿದೆ. ಅದು ಯಾರ ಸ್ವಭಾವ? ಸ್ವತಃ ಸೃಷ್ಟಿಕರ್ತನಾದಂಥ ದೇವರ ಸ್ವಭಾವವನ್ನ, ಗುಣಲಕ್ಷಣಗಳನ್ನ ಆದಾಮನು ತನ್ನಲ್ಲಿ ಹೊಂದಿಕೊಂಡಿದ್ದಾನೆ, ಅವನ ಆತ್ಮದಲ್ಲಿ ಹೊಂದಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನಾವು ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ, ಇನ್ ದ ಲೈಕ್ನೆಸ್. ಆ ಹೋಲಿಕೆಗೆ ಸರಿಯಾಗಿ, ಲೈಕ್ನೆಸ್ ಅಂತ ಹೇಳಿದ್ರೆ ಎರಡು ಅರ್ಥಗಳು. ಒಂದು, ಫಂಕ್ಷನ್ ಲೈಕ್ ಗಾಡ್, ದೇವರ ಹಾಗೆ ಕಾರ್ಯನಿರ್ವಹಿಸು. ಎರಡನೇದಾಗಿ, ಹೋಲಿಕೆಗೆ ಸರಿಯಾಗಿ ಅಂತ ಹೇಳುವಾಗ ದೇವರ ಸ್ವಭಾವ. ಅದರರ್ಥ ದೇವರು ಆದಾಮನನ್ನ ಉಂಟು ಮಾಡಿ ಹೇಳ್ತಾನೆ, ಆದಾಮನೇ, ಈಗ ಕೇವಲ ನೀನು ಒಂದು ಶರೀರವಾಗಿದ್ದೀಯಾ, ಆದರೆ ಯಾವಾಗ ದೇವರ ಶ್ವಾಸ ಅವನಲ್ಲಿ ಹೋಯ್ತೋ ಮೊದಲನೇದಾಗಿ ಅವನು ಬದುಕುವವನಾದ. ಯಾಕೆ? ಅವನ ಒಳಗಡೆ ಇರುವಂತ ಆತ್ಮ ಈಗ ಯಾರ ಆತ್ಮ? ದೇವರ ಆತ್ಮ. ಈಗ ನೆಕ್ಸ್ಟ್ ದೇವರು ಹೇಳ್ತಾರೆ, ನನ್ನ ಹಾಗೆ ಈ ಭೂಮಿಯ ಮೇಲೆ ಆದಾಮನೇ ನೀನೇನ್ ಮಾಡಬೇಕು? ಕಾರ್ಯ ನಿರ್ವಹಣೆ ಮಾಡಬೇಕು. ಯು ಶುಡ್ ಫಂಕ್ಷನ್ ಲೈಕ್ ಮೀ. ಹಲ್ಲೆಲೂಯಾ. ಮತ್ತು ಇನ್ನೊಂದು ಅರ್ಥ ಏನಂದ್ರೆ, ದೇವರ ಸ್ವಭಾವ ಯಾರಲ್ಲಿ? ಆದಾಮನಲ್ಲಿ. ಇಲ್ಲೇ ಇದ್ದೀರಾ? ಒಂದ್ಸಲ ಹಲ್ಲೆಲೂಯಾ ಹೇಳಿ. ಈಗ ದೇವರ ಸ್ವಭಾವ ಯಾರಲ್ಲಿ? ಯಾಕೆ? ದೇವರ ಆತ್ಮ ಆದಾಮನಲ್ಲಿ. ಹಲ್ಲೆಲೂಯಾ. ಈಗ ಆದಾಮ ಎನ್ನುವಂತ ಹೆಸರು, ಆದಾಮ ಎನ್ನುವಂತ ಹೆಸರು ಅವನ ದೇಹಕ್ಕೆ ಮಾತ್ರ. ಹಲ್ಲೆಲೂಯಾ. ಆದಾಮನ ಹೆಸರು ಆ ದೇಹಕ್ಕೆ, ಆ ಒಂದು ಗೊಂಬೆಯಾಗಿತ್ತಲ್ಲ, ಪುತ್ಲಿ, ಆಮೇನ್, ಆ ಬಾಡಿ, ಆ ಬಾಡಿಗೆ, ಆ ದೇಹಕ್ಕೆ ಮಾತ್ರ ಆದಾಮ. ಆದ್ರೆ ಆದಾಮನಲ್ಲಿರುವಂತ ಆತ್ಮ ಅದು ದೇವರ ಆತ್ಮ. ಆದಾಮನಲ್ಲಿರುವಂಥದ್ದು ಸ್ವತಃ ದೇವರ ಆತ್ಮ. ಆ ಆತ್ಮಕ್ಕೆ ಇನ್ನೊಂದು ಹೆಸರು. ಆ ಆತ್ಮ ಆದಾಮ ಅಲ್ಲ, ಆದಾಮ ಕೇವಲ ಶರೀರಕ್ಕೆ ಮಾತ್ರ. ಆದಾಮನಲ್ಲಿರುವಂತ ಆತ್ಮಕ್ಕೆ ಅದು ದೇವರಾತ್ಮ. ಆ ಆತ್ಮಕ್ಕೆ ಹೆಸರಿದೆ. ಆ ಆತ್ಮಕ್ಕೆ ಹೆಸರು ಏನು ಗೊತ್ತಾ? ಆ ಆತ್ಮಕ್ಕೆ ಯಹ್ವೆ ಎಲೋಹಿಮ್. ಯಹ್ವೆ ಎಲೋಹಿಮ್. ಆದಾಮ ಅಂದ್ರೆ ಅವನ ದೇಹ, ಆದ್ರೆ ಅವನ ಒಳಗಡೆ ಇರುವಂತದ್ದು ಯಾರ ಆತ್ಮ? ದೇವರಾತ್ಮ. ಆ ಆತ್ಮಕ್ಕೆ ಯಹ್ವೆ ಎಲೋಹಿಮ್. ಯಹ್ವೆ ಅಂತ ಹೇಳಿದ್ರೆ ಸ್ವ ಅಸ್ತಿತ್ವವುಳ್ಳವನು, ಸೆಲ್ಫ್ ಎಕ್ಸಿಸ್ಟಿಂಗ್ ಒನ್. ನನ್ನ ದೇವರನ್ನ ಯಾರು ಮಾಡಿಲ್ಲ. ನನ್ನ ದೇವರು ಇದ್ದಾತನು, ಇರುವಾತನು, ಆತನೇ ಸಮಸ್ತಕ್ಕೆ ಸೃಷ್ಟಿಕರ್ತನಾಗಿದ್ದಾನೆ. ಆ ಆತ್ಮಕ್ಕೆ ಹೆಸರೇನು ಗೊತ್ತಾ? ಸೆಲ್ಫ್ ಅಂದ್ರೆ ಇರುವಾತನು, ಸ್ವ ಅಸ್ತಿತ್ವವುಳ್ಳವನು. ಹಲ್ಲೆಲೂಯಾ. ಭೂಮಿ ಆಕಾಶಗಳು ಗತಿಸುತ್ತೆ, ಆದ್ರೆ ನನ್ನ ದೇವರು ಆತನು ಅಲ್ಫಾ, ಆತನು ಒಮೆಗಾ, ಇದ್ದಾತನು, ಸದಾಕಾಲ ಆತನು ಇರುವಾತನಾಗಿದ್ದಾನೆ. ಆತನನ್ನ ಯಾರು ಉಂಟು ಮಾಡಲಿಲ್ಲ. ಆತನಿಂದಲೇ, ಆತನ ಮೂಲಕವೇ ಸಮಸ್ತವು ಉಂಟಾಯಿತು. ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ. ಈಗ ಆದಾಮನಲ್ಲಿರುವಂತ ಆ ಆತ್ಮಕ್ಕೆ ಹೆಸರೇನು ಗೊತ್ತಾ? ಸ್ವ ಅಸ್ತಿತ್ವವುಳ್ಳವನು. ಯಹ್ವೆ ಎಲೋಹಿಮ್. ಯಹ್ವೆ ಅಂತ ಹೇಳುವಾಗ ದೇವರ ನಾಮ, ದೇವರ ಹೆಸರು. ಯಹ್ವೆ ಗಾಡ್, ಇರುವಾತನು. ಎಲೋಹಿಮ್ ಅಂತ ಹೇಳುವಾಗ ಒನ್ ಹೂ ಹ್ಯಾಸ್ ಆಲ್ ಅಥಾರಿಟಿ, ಎಲ್ಲ ಅಧಿಕಾರ ಉಳ್ಳವನು. ಎಲ್ಲರೂ ಗಟ್ಟಿಯಾಗಿ ಹೇಳಿ, ಎಲ್ಲ ಅಧಿಕಾರ. ಗಟ್ಟಿಯಾಗಿ ಹೇಳಿ, ಎಲ್ಲ ಅಧಿಕಾರ. ಈಗ ಆದಾಮನಲ್ಲಿ ಇರೋದು ಸಾಧಾರಣವಾದವನಲ್ಲ, ಸ್ವ ಅಸ್ತಿತ್ವ ಉಳ್ಳಂತ ದೇವರು. ಎಲ್ಲ ಅಧಿಕಾರ ಈಗ ಎಲ್ಲಿದೆ? ಆದಾಮನ ಆತ್ಮದಲ್ಲಿ. ಆದಾಮನನ್ನ ದೇವರು ಆ ರೀತಿಯಾಗಿ ಉಂಟು ಮಾಡಿದ. ದೇವರು ಹೇಳಿದ, ಆದಾಮನೇ, ನೀನು ನನ್ನ ಹಾಗೆ ಕಾರ್ಯನಿರ್ವಹಣೆ ಮಾಡಬೇಕು. ಆದಾಮನೇ, ನನ್ನ ಸ್ವಭಾವ, ನನ್ನ ಗುಣ ಯಾರಲ್ಲಿದೆ? ನಿನ್ನಲ್ಲಿದೆ. ಆದಾಮನು ಹಾಗೆ ಬದುಕಬೇಕು, ಹಾಗೆ ಜೀವಿಸಬೇಕು. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್. ಎಲ್ಲವೂ ಸುಂದರವಾಗಿ ನಡೀತಾ ಇತ್ತು. ದೇವರು ಅಂದುಕೊಂಡ ಹಾಗೆಯೇ ಆದಾಮನು ಜೀವಿಸ್ತಾ ಇದ್ದ. ಗೊತ್ತ್ರಿ? ಆದಾಮನು, ಹಲ್ಲೆಲೂಯಾ, ದೇವರ ಹಾಗೆ ಈ ಭೂಮಿಯ ಮೇಲೆ ಕಾರ್ಯ ನಿರ್ವಹಣೆ ಮಾಡುತ್ತಾ ಇದ್ದ. ಆದಾಮನಲ್ಲಿ ದೇವರ ಗುಣ ಇತ್ತು, ಆದಾಮನಲ್ಲಿ ದೇವರ ಸ್ವಭಾವ ಇತ್ತು. ಆದಾಮನು ಆಗದಂತ ಲಕ್ಷಾಂತರ ಪ್ರಾಣಿಗಳಿಗೆ, ಜಂತುಗಳಿಗೆ, ಕ್ರಿಮಿಗಳಿಗೆ ಹಲ್ಲೆಲೂಯಾ ಅವನು ಹೆಸರಿಟ್ಟ.
ಅವನು ಅವತ್ತು ಏನು ಹೆಸರಿಟ್ಟು ಕರೆದನೋ ಇವತ್ತಿನವರೆಗೆ ಆ ಪ್ರಾಣಿಗಳಿಗೆ ಅದೇ ಹೆಸರು. ಇದು ಯಾರ ಸ್ವಭಾವ? ದೇವರ ಸ್ವಭಾವ. ಹಲ್ಲೆಲೂಯಾ. ಗಾಡ್ ಇಸ್ ಎ ಗಾಡ್ ಆಫ್ ಹಲ್ಲೆಲೂಯಾ. ಆಮೇನ್. ಏನು ಹೇಳ್ಬೇಕು? ಹಲ್ಲೆಲೂಯಾ. ಆಮೇನ್. ಕೆಲವು ತತ್ವಗಳು ಹಲ್ಲೆಲೂಯಾ, ತತ್ವಗಳು ಅಂತ ಹೇಳುವಾಗ ಪ್ರಿನ್ಸಿಪಲ್ಸ್ ನೋಡಿ. ದೇವರ ರಾಜ್ಯ ಕೆಲವು ತತ್ವಗಳಿಂದ ಕಾರ್ಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ದೇವರು ಆದಾಮನನ್ನ ಉಂಟು ಮಾಡಿಬಿಟ್ಟು ಹೇಳ್ತಾನೆ, ಆದಾಮನೇ ನೀನು ನನ್ನ ಹಾಗೆ ಈ ಭೂಮಿಯ ಮೇಲೆ ಕಾರ್ಯನಿರ್ವಹಣೆ ಮಾಡಬೇಕು. ನನ್ನ ಹಾಗೆ ಅಂದ್ರೆ ದೇವರು ಹೇಗೆ ಕಾರ್ಯ ಮಾಡಿದ್ರು? ದೇವರು ಕತ್ತಲೆಯನ್ನ ನೋಡಿದ್ರು, ಅಯ್ಯೋ ಇದು ಕತ್ತಲೆ ಇದೆ ಅಂತ ಹೇಳಿಲ್ಲ. ಕತ್ತಲೆಯನ್ನ ನೋಡಿ ದೇವರು ಹೇಳಿದ್ರು ಬೆಳಕಾಗಲಿ. ದೇವರು ಬೆಳಕಾಗಲಿ ಅಂತ ಹೇಳಿದಾಗ ಏನಾಯಿತು? ಬೆಳಕು ಉಂಟಾಯಿತು. ದೇವರೀಗ ಆದಾಮನಿಗೂ ಅದನ್ನೇ ಹೇಳ್ಕೊಡ್ತಾರೆ. ಆದಾಮನೇ ನೀನು ಏನು ಹೇಳ್ತೀಯೋ, ನೀನೇನು ಮಾತನಾಡ್ತೀಯೋ ಹಾಗೆ ಆಗುತ್ತೆ. ಹಲ್ಲೆಲೂಯಾ. ಆದಾಮನು ಲಿವಿಂಗ್ ಇನ್ ಅ ಪ್ಲೇಸ್ ಕಾಲ್ಡ್ ಹಲ್ಲೆಲೂಯಾ ಪ್ಲೆಷರ್. ಏದೇನ್ ಅಂತ ಹೇಳಿದ್ರೆ ಆ ಸ್ಥಳಕ್ಕೆ, ಆ ಹೆಸರಿಗೆ ಅರ್ಥ ಏನು ಗೊತ್ತಾ? ಪ್ಲೆಷರ್ ಅಂದ್ರೆ ಆನಂದ, ಸಂತೋಷ. ಆಮೇನ್. ಹಲ್ಲೆಲೂಯಾ. ಅವನ ವಯಸ್ಸು ಎಷ್ಟಿತ್ತೋ ನಮಗೆ ಗೊತ್ತಿಲ್ಲ, ಎಷ್ಟು ಕಾಲಗಳಿಂದ ಏದೇನ್ ತೋಟದಲ್ಲಿದ್ದೋ ನಮಗೆ ಗೊತ್ತಿಲ್ಲ. ಹಿ ವಾಸ್ ಲಿವಿಂಗ್ ಇನ್ ಎ ಪ್ಲೇಸ್ ಕಾಲ್ಡ್ ಪ್ಲೆಷರ್. ಆನಂದ, ಸುಖ, ಸಂತೋಷ ಎನ್ನುವಂತ ಮಂಡಲದಲ್ಲಿ ಆದಾಮನು ವಾಸ ಮಾಡ್ತಾ ಇದ್ದ. ಯೋಚನೆ ಮಾಡಿ, ಎವ್ರಿ ಡೇ ಗಾಡ್ ಇಸ್ ಟು ಟಾಕ್ ಟು ಮ್ಯಾನ್. ಪ್ರತಿದಿನ ದೇವರು ಆದಾಮನೊಟ್ಟಿಗೆ ಮಾತನಾಡುತ್ತಿದ್ದ. ಆ ಸಹವಾಸ ಇತ್ತು, ಆ ಸಂಬಂಧ ಇತ್ತು. ಜ್ವರಗಳಂದ್ರೆ ಹಲ್ಲೆಲೂಯಾ. ಯಾವನಾದ್ರೂ ಅನ್ಯ ಭಾಷೆಯಲ್ಲಿ ಮಾತನಾಡಿದ್ರೆ ಅವನು ಜಿಬ್ರಿಷ್ ಮಾತನಾಡ್ತಾ ಇಲ್ಲ, ಆದ್ರೆ ಅವನು ದೇವರ ಮಹತ್ ಕಾರ್ಯಗಳನ್ನು ಮಾತನಾಡ್ತಾನೆ. ಅವನು ದೇವರೊಟ್ಟಿಗೆ ಮಾತನಾಡ್ತಾನೆ. ಹಲ್ಲೆಲೂಯಾ. ಅಂದ್ರೆ ಪ್ರತಿದಿನ ಅವನು ದೇವರೊಟ್ಟಿಗೆ ಮಾತನಾಡ್ತಾ ಇದ್ದ. ದೇವರೊಟ್ಟಿಗೆ ಮಾತನಾಡಿ ಬಂದು ಪರಿಸ್ಥಿತಿಗಳನ್ನ ಮಾತನಾಡುವಾಗ ಪರಿಸ್ಥಿತಿಗಳು ಅವನ ಮಾತುಗಳಿಗೆ ವಿಧಿಯ ಆಗ್ತಾ ಇತ್ತು. ಸೃಷ್ಟಿಗೆ ಮಾತನಾಡ್ತಾ ಇದ್ದ, ಸೃಷ್ಟಿ ಅವನ ಮಾತುಗಳಿಗೆ ಏನಾಗ್ತಾ ಇತ್ತು? ವಿಧಿಯ ಆಗ್ತಾ ಇತ್ತು. ಹಲ್ಲೆಲೂಯಾ. ಅನ್ಯ ಭಾಷೆಯಲ್ಲಿ ನಾವು ಮಾತನಾಡುವಾಗ ನಾವು ದೇವರೊಟ್ಟಿಗೆ ಮಾತನಾಡ್ತೇವೆ. ದೇವರೊಟ್ಟಿಗೆ ಮಾತನಾಡಿದಂಥ ವ್ಯಕ್ತಿ ಬಂದು ಸೃಷ್ಟಿಗೆ, ಪರಿಸ್ಥಿತಿಗಳಿಗೆ ಮಾತನಾಡುವಾಗ ಸೃಷ್ಟಿ ಪರಿಸ್ಥಿತಿಗಳು ಅವನ ಮಾತಿಗೆ ವಿಧಿಯ ಆಗ್ತವೆ. ಸ್ವಲ್ಪ ಹಲ್ಲೆಲೂಯಾ. ಹಲ್ಲೆಲೂಯಾ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್. 3ನೇ ಅಧ್ಯಾಯದಲ್ಲಿ ಸೈತಾನನು ಬಂದು ಆದಾಮ ಮತ್ತು ಹವ್ವಳಿಗೆ ವಂಚಿಸಿದ, ಮೋಸ ಮಾಡಿದ. ಹಿ ಲೈಡ್, ಸುಳ್ಳು ಹೇಳಿದ. ಅವನೇನು ಹೇಳಿದ? ಅವನು ಹೇಳ್ತಾನೆ ಹವ್ವಳಿಗೆ, ಒಂದು ವೇಳೆ ನೀನು ಈ ಹಣ್ಣನ್ನು ತಿಂದರೆ ನೀನೇನಾಗ್ತೀಯಾ? ದೇವರ ಹಾಗೆ ಆಗ್ತೀಯಾ? ಅವನು ದೇವರ ಹಾಗೆ ಆಗೋದು ಬೇಡ. ಯಾಕೆ? ದೇವರು ಆಗೇಲೆ ಜಲಂ. ಹೀಬ್ರು ಭಾಷೆಯಲ್ಲಿ ಜಲಂ ಅಂತ ಹೇಳುವಾಗ ಹಲ್ಲೆಲೂಯಾ ಟೇಕ್ ಅ ಫೋಟೋ ಕಾಪಿ. ಅಂದ್ರೆ ದೇವರು ಹೇಗಿದ್ದಾನೋ ಆತ್ಮದಲ್ಲಿ 100% ಹಾಗೆಯೇ ಆದಾಮನನ್ನ ದೇವರು ಉಂಟು ಮಾಡಿದ್ದ. ಅವನು ದೇವರ ಹಾಗೆ ಆಗೋದು ಬೇಡ, ಅವನು ಆಗಲೇ ದೇವರ ಹಾಗೆ ಇದ್ದ. ಹಲ್ಲೆಲೂಯಾ. ಸೈತಾನನು ಯಾವಾಗಲೂ ಸುಳ್ಳನ್ನ ತಗೊಂಡು ಬರ್ತಾನೆ. ಯಾವುದಕ್ಕೆ ವಿರುದ್ಧವಾಗಿ? ವಾಕ್ಯಕ್ಕೆ ವಿರುದ್ಧವಾಗಿ, ಸತ್ಯಕ್ಕೆ ವಿರುದ್ಧವಾಗಿ. ದೇವರು ಆಗಲೇ ನೀನೇನಾಗಿದ್ದೀಯೋ ಅನ್ನುವಂಥದ್ದರ ವಿರುದ್ಧವಾಗಿ ತಂದು ಅವನು ನಿಮಗೆ ಸುಳ್ಳೊಟ್ಟಿಗೆ ಮಾತನಾಡ್ತಾನೆ. ಆದಾಮ ಅವ್ವ ದೇ ವೇರ್ ಡಿಸೀವ್ಡ್. ಅವರು ವಂಚನೆಗೆ, ಮೋಸಕ್ಕೆ ಒಳಗಾದ್ರು. ಸೈತಾನನ ಮಾತಿಗೆ ಅವರು ಬಿದ್ದೋಗ್ಬಿಟ್ರು. ಅವ್ರು ಏನ್ ಮಾಡಿದ್ರು? ದೇ ಸಿನ್ಡ್ ಅಗೇನ್ಸ್ಟ್ ಗಾಡ್. ದೇವರ ವಿರುದ್ಧವಾಗಿ ಅವ್ರು ಏನ್ ಮಾಡಿದ್ರು? ಪಾಪ ಅಂದ್ರೆ ಏನ್ರಿ? ಸಪರೇಷನ್. ದೇವರಿಂದ ಅವ್ರು ಏನಾದ್ರು? ದೂರವಾದ್ರು. ಬೈಬಲ್ ಹೇಳುತ್ತೆ, ಪಾಪದ ಕಾರಣ ಸತ್ತಂತ ನಮ್ಮ ಸ್ಪಿರಿಟ್, ಆತ್ಮ ಇದೆ, ಆದ್ರೆ ಆತ್ಮ ಕತ್ತಲೆಯಲ್ಲಿದೆ. ಇಟ್ ಈಸ್ ಆಮೆನ್ ಡೆಡ್. ಈಗ ಆ ಆತ್ಮ ಡೆಡ್ ಆಗಿರುವಾಗ ಗಾಡ್ ಕ್ಯಾನಾಟ್ ಕೀಪ್ ಅ ರಿಲೇಶನ್ಶಿಪ್. ದೇವರು ಸಹವಾಸ ಸಂಬಂಧ ಮನುಷ್ಯನೊಟ್ಟಿಗೆ ಇಟ್ಕೊಳ್ಳಿಕ್ಕೆ ಆಗಲ್ಲ. ದೇ ಲಾಸ್ಟ್ ದೇರ್ ರಿಲೇಶನ್ಶಿಪ್. ಅವರು ದೇವರೊಟ್ಟಿಗೆ ಆ ಸಹವಾಸ ಸಂಬಂಧ. ಆಮೇನ್. ಸತ್ತರು ಎನ್ನುವಂತ ಪದಕ್ಕೆ ಆಮೇನ್ ಹೀಬ್ರು ಭಾಷೆಯಲ್ಲಿ ಮೂತ್ ಎನ್ನುವಂತ ಪದದಿಂದ ಮೌತ್ ಅಂದ್ರೆ ಸತ್ತೋದ್ರು. ಸ್ಪಿರಿಚುವಲಿ ದೇ ಆರ್ ಡೆಡ್.
ಇಷ್ಟು ದಿನ ಆತ್ಮದಲ್ಲಿ ಜೀವಿಸುತ್ತಿದ್ದಂಥ ಈ ಆದಾಮ, ದೇವರ ಹಾಗೆ ಕಾರ್ಯನಿರ್ವಹಣೆ ಮಾಡುತ್ತಿದ್ದಂಥ ಆದಾಮ, ಅವನು ಹೇಳಿದ ಹಾಗೆ ಸೃಷ್ಟಿ ಕೇಳ್ತಾ ಇತ್ತು. ಅದು ಯಾರ ಸ್ವಭಾವ? ದೇವರ ಸ್ವಭಾವ. ಈಗ ಇದನ್ನೆಲ್ಲ ಆದಾಮನು ಏನಾಯ್ತು? ಕಳ್ಕೊಂಡ. ಆತ್ಮದಲ್ಲಿದ್ದಂಥ ಈ ಆದಾಮನು ಶರೀರಕ್ಕೆ ಬಂದ. ದಯಮಾಡಿ ಕೇಳಿ, ಬೈಬಲ್ ಹೇಳುತ್ತೆ, ಈಗ ಅವರು ಪಾಪ ಮಾಡಿದಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ತಮ್ಮನ್ನ ತಾವು ಹೇಗೆ ನೋಡಿಕೊಂಡ್ರು? ಬತ್ತಲೆ. ಇದಕ್ಕೂ ಮುಂಚೆ ಅವರು ಬತ್ತಲೆಯಲ್ಲಿದ್ರ? ಇಲ್ಲ. ಇದ್ರು. ಹಲ್ಲೆಲೂಯಾ, ಅವರಿದ್ರು. ಆದ್ರೆ ಆ ಗ್ಲೋರಿಯ ಮಹಿಮೆ ಎನ್ನುವಂಥದ್ದು ಆ ಬತ್ತಲೆಯನ್ನ ಏನ್ ಮಾಡಿತ್ತು? ಮುಚ್ಚಿಬಿಟ್ಟಿತ್ತು. ಆದ್ರೆ ಯಾವಾಗ ಅವರ ಕಣ್ಣುಗಳು ತೆರೆಯಲ್ಪಡ್ತು? ಉತ್ತರ ಕೊಡಿ. ಕಣ್ಣುಗಳು ತೆರೆಯಲ್ಪಡ್ತಲ್ಲ, ಅದು ಆತ್ಮಿಕ ಕಣ್ಣುಗಳ, ಶಾರೀರಿಕ ಕಣ್ಣುಗಳ? ಶಾರೀರಿಕ ಕಣ್ಣುಗಳ ಅಲ್ಲ, ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತು. ಇದೀರಾ ಇಲ್ಲೇ? ಹಲ್ಲೆಲೂಯಾ. ಅವರ ಯಾವ ಕಣ್ಣುಗಳು ತೆರೆಯಲ್ಪಡ್ತು? ಆಮೇಲೆ ಶಾರೀರಿಕ ಕಣ್ಣುಗಳ, ಆತ್ಮಿಕ ಕಣ್ಣುಗಳ? ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಆಲ್ ದೀಸ್ ಡೇಸ್ ದೇ ವರ್ ಲಿವಿಂಗ್ ಇನ್ ದ ಸ್ಪಿರಿಟ್. ಈ ಎಲ್ಲ ದಿನಗಳು ಎಲ್ಲಿದ್ರು? ಆತ್ಮದಲ್ಲಿ ಜೀವಿಸ್ತಾ ಇದ್ರು. ಈಗ ಹಲ್ಲೆಲೂಯಾ, ಆತ್ಮಿಕ ಕಣ್ಣುಗಳಿಂದ ನೋಡ್ತಿದ್ದಂತ ಇವರು, ಬೈಬಲ್ ಹೇಳುತ್ತೆ, ಈಗ ಅವರ ಹಲ್ಲೆಲೂಯಾ ಕಣ್ಣುಗಳು ತೆರೆಯಲ್ಪಡ್ತು. ದಟ್ ಮೀನ್ಸ್ ಈಗ ಅವರು ತಮ್ಮ ಶಾರೀರಿಕ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಏನ್ ನೋಡ್ತಾ ಇದ್ದಾರೆ? ಅವರ ಬತ್ತಲೆ. ದಟ್ ಮೀನ್ಸ್ ಈಗ ಆತ್ಮದಿಂದ ಅವ್ರು ಎಲ್ಲಿಗೆ ಬಂದ್ರು? ಶರೀರಕ್ಕೆ ಬಂದ್ರು. ದಯಮಾಡಿ ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ತಮ್ಮನ್ನ ತಾವು ಹೇಗೆ ನೋಡ್ಕೊಂಡ್ರು? ಬತ್ತಲೆ. ದಯಮಾಡಿ ಇದೀರಾ ಇಲ್ಲೇ? ಮನುಷ್ಯ ಶರೀರ ಅಲ್ಲ, ಮನುಷ್ಯ ಪ್ರಾಣ ಅಲ್ಲ, ಮನುಷ್ಯ ಆತ್ಮ. ಆತ್ಮ ಅವನಿಗೆ ಪ್ರಾಣ ಇದೆ, ಅವನು ಶರೀರದಲ್ಲಿ ವಾಸ ಮಾಡ್ತಾನೆ. ಮನುಷ್ಯ ಶರೀರ ಅಲ್ಲ, ಮನುಷ್ಯ ಆತ್ಮ. ದೇವರು ಮನುಷ್ಯನನ್ನ ಕೇವಲ ಶರೀರವಾಗಿ ಉಂಟು ಮಾಡಲಿಲ್ಲ, ದೇವರು ಮನುಷ್ಯನನ್ನ ಆತ್ಮವಾಗಿ ಉಂಟು ಮಾಡಿದ. ಯಾಕೆಂದರೆ ದೇವರು ಆತ್ಮ ಸ್ವರೂಪವಾಗಿದ್ದಾನೆ. ನಾನು ನೀನು ತಿರುಗಿ ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಅಗೇನ್. ಬಾರ್ನ್ ಅಂದ್ರೆ ಹುಟ್ಟೋದು, ಅಗೇನ್ ಅಂದ್ರೆ ದೇವರಿಂದ. ಆ ದೇವರಿಂದ ಹುಟ್ಟುವಂಥದನ್ನೇ ಆತ್ಮದಲ್ಲಿ ಹುಟ್ಟುವಂಥದ್ದಂತ ಹೇಳ್ತೇವೆ. ಅದು ಪ್ರತಿಯೊಬ್ಬ ಪಾಪ ಮಾಡಿದಂಥ ಮನುಷ್ಯನಿಗೆ ಅವಶ್ಯಕತೆ. ಎಲ್ಲಿಯವರೆಗೆ ಆದಾಮನು ಆತ್ಮದಲ್ಲಿ ಜೀವಿಸಿದನೋ, ಅಧಿಕಾರದಲ್ಲಿ ಜೀವಿಸಿದ, ದೊರೆತನ ಮಾಡಿದ, ಆಳ್ವಿಕೆ ಮಾಡಿದ, ದೇವರ ಸ್ವಭಾವ ಅವನಲ್ಲಿ. ಹಲ್ಲೆಲೂಯಾ, ದೇವರ ಸ್ವಭಾವ ಅವನಲ್ಲಿ. ಆದ್ರೆ ಸೈತಾನನ ಮಾತಿಗೆ ಅವನೇನಾದ? ಯಾವಾಗ ಮಳ್ಳ ಆದನೋ, ಮೋಸ ಹೋದನೋ, ಹಲ್ಲೆಲೂಯಾ, ಅವನು ಎಲ್ಲಿಗೆ ಬಂದ್ಬಿಟ್ಟ? ಶರೀರದಲ್ಲಿ ಬಂದ. ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ಆತ್ಮದಲ್ಲಿ ಜೀವಿಸುತ್ತಿದ್ದಂಥ ಆದಾಮನು ಎಲ್ಲಿವರೆಗೆ ಅವನು ಆತ್ಮದಲ್ಲಿದ್ನೋ, ಒಂದು ದಿನ ಅವನಿಗೆ ಕಾಯಿಲೆ ಇದ್ದಿಲ್ಲ, ರೋಗ ಇದ್ದಿಲ್ಲ, ಶಾಪ ಇಲ್ಲ, ಮರಣ ಅನ್ನೋದು ಇದ್ದೇ ಇಲ್ಲ. ಯಾವಾಗ ಒಬ್ಬನ ಆತ್ಮದಿಂದ ಶರೀರಕ್ಕೆ ಬಂದನೋ, ಏನ್ ಬಂತು? ಭಯ. ಏನ್ ಬಂತು? ಶಾಪ. ಆಯುಷ್ ಅನ್ನೋದು ಆದಾಮನಿಗೆ ಇರಲೇ ಇಲ್ಲ. ಹಲ್ಲೆಲೂಯಾ, ಜಯ ಮಾಡಿ ಹೇಳ್ರಿ ಹಲ್ಲೆಲೂಯಾ. ಅದಕ್ಕೆ ನಾನು ನಿಮ್ಗೆ ಪ್ರೋತ್ಸಾಹ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ರೋಗ ಬರೋದು ಆತ್ಮಕ್ಕಲ್ಲ, ರೋಗ ಬರೋದು ಶರೀರಕ್ಕೆ. ಯಾವಾಗ ಒಬ್ಬ ವಿಶ್ವಾಸಿ ತಿಳ್ಕೊಳ್ತಾನೆ, ನಾನು ಶರೀರ ಅಲ್ಲ, ಸಾಯುವ 120 ವರ್ಷ ಯಾವ ರೋಗ, ಯಾವ ಕಾಯಿಲೆ ನಿನ್ನ ದೇಹವನ್ನ ಮುಟ್ಟಕ್ಕೆ ಆಗಲ್ಲ. ನಾನು ಯಾವಾಗ್ಲೂ ಹೇಳ್ತೇನೆ, ಆರೋಗ್ಯ, ಸ್ವಸ್ಥತೆ, ದೀರ್ಘಾಯುಷು ದೇವರು ನಿನಗೆ ನನಗೆ ದಯಪಾಲಿಸಿದ ದೈವಿಕ ಆಶೀರ್ವಾದ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ಯಾವಾಗ ಅವನ ಆತ್ಮದಿಂದ ಶರೀರದಲ್ಲಿ ಬರ್ತಾನೆ, ಹಿ ಲಾಸ್ಟ್ ಎವ್ರಿಥಿಂಗ್. ಎಲ್ಲ ಕಳ್ಕೊಂಡ, ದೇವರ ಸ್ವಭಾವ ಕಳ್ಕೊಂಡ, ಮನುಷ್ಯನ ಹಾಗೆ ಯೋಚನೆ ಮಾಡ್ತಾ ಇದ್ದಾನೆ. ರೋಗಗಳು, ಕಾಯಿಲೆಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಹಿ ಲಾಸ್ಟ್ ದಟ್ ಅಥಾರಿಟಿ. ಅಧಿಕಾರವನ್ನು ಅವನೇನ್ ಮಾಡಿದ? ಕಳ್ಕೊಂಡ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ, ಹಲ್ಲೆಲೂಯಾ, ಪರಲೋಕ ದೇವರದು, ಭೂಮಿಯನ್ನ ದೇವರು ತನ್ನ ಮನುಷ್ಯನಿಗೆ ಕೊಟ್ಟಿದ್ದ. ಬಟ್ ಹಿ ಲಾಸ್ಟ್ ಎವ್ರಿಥಿಂಗ್. ಎಲ್ಲವನ್ನ ಕಳ್ಕೊಂಡ. ಆ ರಿಲೇಶನ್ಶಿಪ್, ಸಂಬಂಧ ಎಲ್ಲವನ್ನ ಕಳ್ಕೊಂಡ. ಹಲ್ಲೆಲೂಯಾ. ದೇವರು ಹೀಗೆ ಹೇಳಿಲ್ಲ, ಅರೇ ನಾನು ಎಷ್ಟು ನಂಬಿದೆ, ಏನೆಲ್ಲ ಆಶೀರ್ವಾದ ಇವನ್ಗೆ ಕೊಟ್ಟೆ, ಇವನ್ ತಪ್ಪು ಮಾಡಿದ್ನಲ್ಲ,
ಹಲ್ಲೆಲೂಯಾ. ಮನುಷ್ಯ ಬುದ್ಧಿ ತೋರಿಸ್ಬಿಟ್ನಲ್ಲ, ಹಾಳಾಗೋಗ್ಲಿ ಅನುಭವಿಸ್ಲಿ ಅಂತ ಹೇಳಿಲ್ಲ. ಹಲ್ಲೆಲೂಯಾ. ಅನುಭವಿಸ್ಲಿ ಅಂತ ಹೇಳಿಲ್ಲ, ಹಾಳಾಗೋಗ್ಲಿ ಅಂತ ಹೇಳಿಲ್ಲ, ಮಾಡಿದ್ದುಣ್ಣು ಮಾರಾಯ ಅಂತ ಹೇಳಿಲ್ಲ. ದೇವರು ಹೇಳ್ತಾನೆ ಹಲ್ಲೆಲೂಯಾ, ಈ ಕಾರಣಕ್ಕಾಗಿ ಅಲ್ರಿ ನಾನು ಮನುಷ್ಯನನ್ನ ಉಂಟು ಮಾಡಿದ್ದು. ಹಲ್ಲೆಲೂಯಾ. ನೀನು ನಿನ್ನ ಉದ್ದೇಶದಿಂದ ತಪ್ಪಬಹುದು, ಆದರೆ ದೇವರು ಯಾವ ಉದ್ದೇಶಕ್ಕಾಗಿ ಮನುಷ್ಯನನ್ನು ಉಂಟು ಮಾಡಿದಾನೋ ಆ ಉದ್ದೇಶ ದೇವರು ಯಾವತ್ತು ಮನುಷ್ಯನಿಂದ ತಪ್ಪಲ್ಲ. ಹಲ್ಲೆಲೂಯಾ. ದ ಡೇ ಆಡಮ್ ಲಾಸ್ಟ್ ಎವ್ರಿಥಿಂಗ್, ಆದಾಮನು ಎಲ್ಲಿ ಕಳ್ಕೊಂಡನೋ ಆ ದಿನದಿಂದ ಗಾಡ್ ವಾಸ್ ಹಲ್ಲೆಲೂಯಾ ಇಂಟ್ರೆಸ್ಟೆಡ್, ವೇಟಿಂಗ್, ಕಾಯ್ತಾ ಇದ್ದ. ಹಲ್ಲೆಲೂಯಾ. ಟು ರೆಸ್ಟೋರ್ ಬ್ಯಾಕ್ ವಾಟ್ ಮ್ಯಾನ್ ಲಾಸ್ಟ್. ಮನುಷ್ಯನ ಏನು ಕಳ್ಕೊಂಡನೋ ಅದನ್ನೆಲ್ಲ ಪಾಪದ ನಿಮಿತ್ತ ಅದನ್ನೆಲ್ಲ ಹಿಂತಿರುಗಿ ಮನುಷ್ಯನಿಗೆ ಕೊಡ್ಬೇಕಂತ ಅವತ್ತಿನಿಂದ ದೇವರು ಕಾಯ್ತಾ ಇದ್ದಾನೆ. ಬೈಬಲ್ ಹೇಳುತ್ತೆ, ಕಾಲವು ಪರಿಪೂರ್ಣವಾದಾಗ, ಕೈರಾಸ್, ಕಾಲವು ಪರಿಪೂರ್ಣವಾದಾಗ, ಅವಸರ ಮಾಡಲಿಲ್ಲ. ಹಲ್ಲೆಲೂಯಾ. ಹಿ ವೇಟೆಡ್. ಕಾಲವು ಪರಿಪೂರ್ಣವಾದಾಗ ಹಲ್ಲೆಲೂಯಾ ದೇವರು ಏನ್ ಮಾಡಿದ? ಮನುಷ್ಯನಾಗಿ ಬಂದ. ಆತನ ಹೆಸರು ಯೇಸು. ಯೇಸು ಸ್ವಾಮಿ ಈ ಲೋಕದಲ್ಲಿ 33.5 ವರ್ಷ ಜೀವಿಸಿದ್ರು. ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡಿದ್ರು, ಸ್ವಸ್ಥತೆಗಳನ್ನು, ಆಲ್ ದೀಸ್ ಥಿಂಗ್ಸ್ ಹಿ ಡಿಡ್. ಹಲ್ಲೆಲೂಯಾ. ಬಟ್ ಕೋರ್ ಪರ್ಪಸ್, ಯೇಸು ಕ್ರಿಸ್ತನು ಬಂದಂತ ಅತಿ ಪ್ರಾಮುಖ್ಯವಾದಂತ ಉದ್ದೇಶ ಯಾಕೆ? ಬೈಬಲ್ ಹೇಳುತ್ತೆ, ಮನುಷ್ಯನು ಅಪರಾಧದಲ್ಲಿದ್ದಾನೆ, ಪಾಪದಲ್ಲಿದ್ದಾನೆ. ಎಫೆಸಿ 1:3 ಹೇಳ್ತದೆ, ಆ ಪಾಪದ ನಿಮಿತ್ತ ನಮ್ಮ ಆತ್ಮ ಏನಾಗಿದೆ? ಸತ್ತು ಹೋಗಿದೆ. ಈಗ ಯೇಸು ಸ್ವಾಮಿ ಶಿಲ್ಬೆಯ ಮೇಲೆ ನಮಗಾಗಿ, ನಮ್ಮ ಪಾಪಗಳಿಗಾಗಿ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ, ಸತ್ತ, ಉಣಲ್ಪಟ್ಟ. 3ನೇ ದಿನ ಯೇಸು ಸಾವನ್ನ ಮರಣವನ್ನ ಜಯಿಸಿ ಜೀವಂತವಾಗಿ ಎದ್ದ. ಜೋರಗೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಸಜೀವನಾಗಿ ಜೀವಂತವಾಗಿ ಎದ್ದ ನಂತರ ದಯಮಾಡಿ ಕೇಳಿಸ್ಕೊಳ್ಳಿ, ಯೇಸು ಸ್ವಾಮಿಯನ್ನ ಶಿಷ್ಯರು ನೋಡ್ತಾರೆ. ಯೇಸು ಸ್ವಾಮಿಯನ್ನ ಶಿಷ್ಯರು ನೋಡಿದಾಗ, ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿದಾಗ ಹಲ್ಲೆಲೂಯಾ ಏನಾಯ್ತು? ಯೇಸು ಸ್ವಾಮಿ ಅವರನ್ನ ನೋಡಿ ಫಸ್ಟ್ ಟೈಮ್ ಯೇಸು ಸ್ವಾಮಿ ಅವರನ್ನು ನೋಡ್ತಾ ಇದ್ದಾನೆ ಆಫ್ಟರ್ ರಿಸರೆಕ್ಷನ್, ಪುನರುತ್ಥಾನವಾದ್ಮೇಲೆ. ಯೇಸು ಅವರನ್ನ ನೋಡಿ ಅವರ ಮೇಲೆ ಊದಿ. ಆದಿಕಾಂಡ, ದೇವರು ಆದಾಮನ ಮೂಗಿನಲ್ಲಿ ಊದಿ, ಅದೇ ಜೀವಶ್ವಾಸ, ಅದೇ ದೇವರ ರೀತಿಯ ಜೀವ, ಅದೇ ಆತ್ಮ. ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾನೆ, ಪವಿತ್ರ ಆತ್ಮನನ್ನ ಹೊಂದಿಕೊಳ್ಳಿ. ಜೋರಾಗಿ ಹೇಳಿ ಹಲ್ಲೆಲೂಯಾ. ಶಿಷ್ಯರಿಗೆ, ಶಿಷ್ಯರ ಮೂಗಿನಲ್ಲಿ ಊದಿ ಹೇಳ್ತಾನೆ, ಪವಿತ್ರ ಆತ್ಮನನ್ನ ಹೊಂದಿಕೊಳ್ಳಿ. ದೇ ರಿಸೀವ್ಡ್ ಹೋಲಿ ಸ್ಪಿರಿಟ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಹಲ್ಲೆಲೂಯಾ. ಆದಿಕಾಂಡದಲ್ಲಿ ಒಬ್ಬನು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ? ತಿರುಗಿ ಜನ್ಮಿಸಿದ ಅನುಭವ ಅವರಿಗೆ ಇಲ್ಲ. ಅವರೆಲ್ಲ ಪ್ರಾಣದಿಂದ ದೇವರನ್ನು ಆರಾಧನೆ ಮಾಡಿದ್ರು. ಆದರೆ ಈಗ ಸಮಯ ಬಂದಿದೆ, ಆತನನ್ನು ಆರಾಧಿಸುವವರು ಪ್ರಾಣದಿಂದಲ್ಲ, ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆ ದೇವರನ್ನ ಆರಾಧಿಸ್ತಾರೆ. ಬಿಕಾಸ್ ಗಾಡ್ ಈಸ್ ಅ ಸ್ಪಿರಿಟ್. ಹಲ್ಲೆಲೂಯಾ. ಈಗ ದೇವರವರ ಮೂಗಿನಲ್ಲಿ ಆತನ ಆತ್ಮವನ್ನ, ಓಕೆ, ಪವಿತ್ರಾತ್ಮನನ್ನ ಅವರ ಮೇಲೆ ಊದಿದಾಗ, ಪವಿತ್ರಾತ್ಮನನ್ನ ಹೊಂದಿಕೊಳ್ಳಿ ಅಂತ ಹೇಳಿದಾಗ, ಅದೇ ಪವಿತ್ರಾತ್ಮನು, ಅದೇ ಆತ್ಮ ಯಾರಲ್ಲಿ? ಈಗ ಶಿಷ್ಯರಲ್ಲಿ. ಆ ಆತ್ಮ ಯಾರಲ್ಲಿ? ಯೇಸು ಕ್ರಿಸ್ತನನ್ನ ನಂಬಿರುವಂತ ಪ್ರತಿಯೊಬ್ಬನ ಒಳಗಡೆ ಅದೇ ಆತ್ಮ. ಇವತ್ತು ನಿನ್ನ ಒಳಗಡೆ ಆ ಆತ್ಮ ಇದಾನ? ಬೇಗ 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 ಇದಾನ? ಜೋರಾಗಿ ಹೇಳಿ ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ಒಳಗಡೆ ಆತ್ಮನಿದಾನಂದ್ರೆ ಅದು ಯಾರ ಆತ್ಮ? ದೇವರ ಆತ್ಮ. ಇವತ್ತು ಆತ್ಮಕ್ಕೆ ಹೆಸರಿದೆಯಾ? ಇದೆ. ಆ ನಿನ್ನ ಒಳಗಡೆ ಇರುವಂತ ಆತ್ಮಕ್ಕೆ ಹೆಸರೇನು ಗೊತ್ತಾ? ಯಹ್ವೆ ಎಲೋಹಿಮ್. ಯಹ್ವೆ ಎಲೋಹಿಮ್ ಅಂದ್ರೆ ಏನ್ ಗೊತ್ತಾ? ಸ್ವ ಅಸ್ತಿತ್ವವುಳ್ಳವನು, ಎಲ್ಲ ಅಧಿಕಾರವುಳ್ಳವನು ಎನ್ನುವಂಥದ್ದು ನಿನ್ನ ಒಳಗಡೆ ಇರುವಂತ ಆತ್ಮಕ್ಕೆ ಹೆಸರು. ಹಲ್ಲೆಲೂಯಾ. ಸ್ಯಾಮ್ ಅಂತ ಹೇಳುವಾಗ ಅವರ ದೇಹಕ್ಕೆ, ಆದ್ರೆ ಅವರ ಒಳಗಡೆ ಇರುವಂತ ಆತ್ಮಕ್ಕೆ ಹೆಸರೇನು ಗೊತ್ತಾ? ಯಹ್ವೆ. ಹಲ್ಲೆಲೂಯಾ. ಯಹ್ವೆ ಬೇರೆ ಯಾರು ಅಲ್ಲ, ಯೆಶುವಾ. ಹಲ್ಲೆಲೂಯಾ. ಯೆಶುವಾ
ಅಂದ್ರೆ ಇವತ್ತು ನನ್ನ ಒಳಗಡೆ ಇರುವಂತ ಆತ್ಮಕ್ಕೆ ಒಂದು ಹೆಸರಿದೆ. ಆ ಹೆಸರೇನ್ ಗೊತ್ತಾ? ಕ್ರಿಸ್ತನು. ಕ್ರಿಸ್ತನು, ಕ್ರಿಸ್ತನು. ನನ್ನ ಆತ್ಮಕ್ಕೆ ಹೆಸರೇನ್ ಗೊತ್ತಾ? ಯೇಸು. ಹಲ್ಲೆಲೂಯಾ. ಯೇಸು ಯಾರು? ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತನು ನಮ್ಮ ಮಹಾ ಯಾಜಕನು. ಹಲ್ಲೆಲೂಯಾ. ಆಮೆನ್. ಆತನು ಹುಟ್ಟಿದಾಗ he was a king. Hallelujah. But he also did the priestly ministry. ಆತನು ಮಹಾಯಾಜಕನ ಸೇವೆಯನ್ನು ಸಹ ಆತನು ಮಾಡಿದನು. ಬೈಬಲ್ ಅಲ್ಲಿ ಗಮನಿಸಿರಿ, ಪಾಸ್ಟರ್ ಯಾರು ಓದಿದ್ರಲ್ಲ ವಚನ, ರೆವೆಲೇಷನ್ 1:6 ಓದಿದ್ರಿ, ಪ್ರಕಟಣೆ ಮೊದಲನೇ ಅಧ್ಯಾಯ 2:9 ಓದಿದ್ರಿ. ಎಲ್ಲೆಲ್ಲಿ ಬೈಬಲ್ ಅಲ್ಲಿ ನೀವು ಯಾಜಕ ಅನ್ನುವಂತ ಪದ ಓದ್ತಿರೋ ಅದಕ್ಕೆ ಮುಂಚೆ ಅಥವಾ ಅದಕ್ಕೆ ನಂತರ ರಾಜ ಎನ್ನುವಂತ ಪದ ಬಂದೇ ಬರುತ್ತೆ. ಅವು ಎರಡು ಬೇರೆ ಅಲ್ಲ, ಅವು ಎರಡು ಒಂದೇ. ನಾವೇನ್ ಮಾಡ್ತೇವೆ, ಕಿಂಗ್ ಅಂದ್ರೆ ಬಹಳ, ಪ್ರೀಸ್ಟ್ ಅಂದ್ರೆ ಸ್ವಲ್ಪ ಕಡಿಮೆ. ನೋ. ಹಲ್ಲೆಲೂಯಾ. ಆಮೆನ್. ಇದು ಎರಡು ಸೈಮಲ್ಟೇನಿಯಸ್ಲಿ ಜೊತೆಯಾಗೇ ಇರುತ್ತೆ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನು. ನಾನು ಯಾವಾಗ್ಲೂ ಇದನ್ನು ಹೇಳ್ತಾ ಇರ್ತೇನೆ. ನಿನ್ನೆನು ಪಾಸ್ಟರ್ ರೊನಾಲ್ಡ್ ಅವರಿಗೆ ನಾನು ಹೇಳ್ತಾ ಇದ್ದೆ, ಹಲ್ಲೆಲೂಯಾ, ನಮ್ಮ ಮಾದರಿ. ನಾವು ಯಾರನ್ನಾದ್ರೂ ಹಿಂಬಾಲಿಸಬೇಕು, ಯಾರನ್ನಾದ್ರೂ ನಾವು ಒಂದು ಅಭಿಮಾನಿಯಾಗಿ ಮಾಡ್ಕೊಳ್ಬೇಕು. ದೇವರ ಮಕ್ಕಳೇ ಕೇಳಿಸ್ಕೊಳ್ಳಿ, ನಾವು ಒಂದು ವೇಳೆ ಯಾರನ್ನಾದ್ರೂ ಹಿಂಬಾಲಿಸಬೇಕು, ಫಾಲೋ ಮಾಡಬೇಕು, ಅಭಿಮಾನಿಯಾಗಿ ಮಾಡ್ಕೊಳ್ಬೇಕಂದ್ರೆ ಅದು ಕೇವಲ ನಮ್ಮ ಮಾದರಿ ಒಬ್ಬನೇ, ಯೇಸು. ಯೇಸು ಯೇಸು ಮಾತ್ರ ನಮ್ಮ ಮಾದರಿ. ಅವರ್ ಮಾಡೆಲ್ ಇಸ್ ನಾಟ್ ಎನಿವನ್. ಯಾರು ನಮ್ಮ ಮಾದರಿ ಅಲ್ಲ, ಕ್ರಿಸ್ತನೇ ನಮ್ಮ ಮಾದರಿ. ಹಲ್ಲೆಲೂಯಾ. ನಾವು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದೇವೆ. ಕ್ರಿಸ್ತನು ತನ್ನನ್ನು ಹಿಂಬಾಲಿಸ್ಲಿಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. ಇವತ್ತು ಆ ಯೇಸುವನ್ನ ನಾವು ಧರಿಸಿಕೊಂಡಿದ್ದೇವೆ ಅಂತ ದೇವರ ವಾಕ್ಯ ಹೇಳುತ್ತೆ. ಜೋರಾಗೇಳಿ ಹಲ್ಲೆಲೂಯಾ. ಅಂದ್ರೆ ಆ ಮಹಾಯಾಜಕನನ್ನ ನಾವೇನ್ ಮಾಡ್ಕೊಂಡಿದ್ದೇವೆ? ಧರಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಈಗ ಯೇಸು ಒಬ್ಬ ಮಹಾಯಾಜಕನಾಗಿ ಆತನು ಈ ಭೂಮಿಯಲ್ಲಿ ಇದ್ದಾಗ, ಹಲ್ಲೆಲೂಯಾ, ಆ ಯೇಸು ಮಾಡಿದಂತ ಸೇವೆಯನ್ನ ನಾವು ನೋಡೋಣ. ಹಲ್ಲೆಲೂಯಾ. ಯೇಸು ಏನ್ ಮಾಡಿದ? ಆ ಆತ್ಮವನ್ನ ಇವತ್ತು ನಮ್ಮಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಯೇಸು ಶಿಲ್ಬೆಗೆ ಹೋಗೋದಕ್ಕಿಂತ ಮುಂಚೆ ಯೇಸುವಿನ ಸೇವೆ ಬೈಬಲ್ ಹೇಳುತ್ತೆ, ಹಲ್ಲೆಲೂಯಾ, ಆತನು ಮಾಡಿದಂತ ಅದ್ಭುತಗಳನ್ನೆಲ್ಲ ಬರಿಬೇಕಂದ್ರೆ ಈ ಪುಸ್ತಕ ಸಾಲಲ್ಲ. ಯೇಸು ಸ್ವಾಮಿಯ ಮಾತುಗಳನ್ನ ಜನ ಕೇಳುವಾಗ ಹೇಳಿದ್ರು, ಇವನ ಮಾತುಗಳು ಖಾಲಿಯಲ್ಲ, ಇವನ ಮಾತುಗಳು ಬರೀದಲ್ಲ, ಇವನ ಮಾತುಗಳು ಅಧಿಕಾರದಿಂದ ತುಂಬಿದೆ. ಏನ್ರಿ ಇವನ ಒಂದು ಮಾತು ಹೇಳ್ತಾನೆ, ಬಿರುಗಾಳಿ ಶಾಂತವಾಗುತ್ತೆ. ಹಲ್ಲೆಲೂಯಾ. ಜೋರಾಗೇಳಿ ಹಲ್ಲೆಲೂಯಾ. ಆಮೆನ್. ಇದೇ ಅಧಿಕಾರ ಆದಾಮನಿಗೆ ಕೊಟ್ಟಿದ್ದ. ಇದು ಯಾರ ಸ್ವಭಾವ? ದೇವರ ಸ್ವಭಾವ. ಆಲೇನ್. ಯೇಸು ಸ್ವಾಮಿ ಮಾತನಾಡುವಾಗ ಅವನು ಒಳಗಡೆ ಇದ್ದಂತ ದಂಡು, ಸಾವಿರಾರು ದುರಾತ್ಮಗಳು, ದೆವ್ವಗಳು ಏನಾಯ್ತು? ಬಿಟ್ಟು ಹೋಯ್ತು. ಸತ್ತ ಲಾಜರನಿಗೆ ಯೇಸು ಹೊರಗಡೆ ಬಾ ಅಂತ ಹೇಳಿದಾಗ ಸತ್ತ ಲಾಜರನು ಎದ್ದು ಬಂದ. ಇಲ್ಲ ಇದ್ದೀರಾ ಜನ? ಇದ್ದೀರಾ? ಹಲ್ಲೆಲೂಯಾ. ಯೇಸು ಸ್ವಾಮಿನೇ ಒಂದು ಅದ್ಭುತ ರೀ. ಯೇಸು ಸ್ವಾಮಿ ನಡೆದ ಕಾಲಿಟ್ಟಂತ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಯೇಸು ಅದ್ಭುತಗಳನ್ನ, ಅಲೌಕಿಕ ಅಸಾಧಾರಣ ಕಾರ್ಯಗಳನ್ನು ಮಾಡಿದ. ಅದನ್ನೆಲ್ಲ ಬರಿಬೇಕಂದ್ರೆ ಈ ಪುಸ್ತಕ ಸಾಲಲ್ಲ. ಆದ್ರೆ ಯೇಸು ಮಾಡಿದಂತ ಹಲ್ಲೆಲೂಯಾ ಅದ್ಭುತಗಳಲ್ಲಿ ಮ್ಯಾಕ್ಸಿಮಮ್, ಅತಿ ಹೆಚ್ಚು, ಹಲ್ಲೆಲೂಯಾ 90% ಅವರು ಕೇವಲ ಅವರ ಮಾತಿನಿಂದ ಸ್ವಸ್ಥತೆ ಮಾಡಿದ. ಅವರ ಮಾತಿನಿಂದ ರೋಗಗಳನ್ನು ಗುಣ ಮಾಡಿದ. ಬೈ ಹಿಸ್ ವರ್ಡ್ಸ್. ಆತನು ಬರೀ ಹೇಳುವಾಗ, ಇಲ್ಲ ಇದ್ದೀರಾ? ಬರೀ ಆತನು ಮಾತನಾಡುವಾಗ ಇದ್ದೀರಾ? ಇಲ್ಲೇ ಮುಟ್ಟಿ ಸ್ವಸ್ಥತೆ ಮಾಡಿದ್ದು ಎಲ್ಲೋ ಕೆಲವು ಕಡೆ ಅಷ್ಟೇ. ಪಾರ್ಶ್ವವಾಯು ರೋಗಿಗೆ ಹೇಳ್ತಾನೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಇಲ್ಲಿಂದ ಮುಟ್ಟಿಲ್ಲ, ಹೇಳ್ದ. ಬಿರುಗಾಳಿಗೆ ಹೇಳ್ದ. ಆ ಶತಾಧಿಪತಿ ಬರ್ತಾನೆ, ಅವನು ಹೇಳ್ತಾನೆ, ಓಕೆ, ನನ್ನ ಆಳು
ನೀನು ಬರೀ ಒಂದು ಮಾತು ಹೇಳ್ಬಿಡು ಸಾಕು. ಹೇಳ್ಬಿಟ್ಟು ನೀನು ಹೋಗು ಅಂದಿದೆ. ಅದೇ ಟೈಮ್ಗೆ ಏನಾಯ್ತು ಸೇವಕನಿಗೆ? ಯೋಚನೆ ಮಾಡಿದೀರಾ ಯಾವಾಗಾದ್ರೂ? ಬೈ ಹಿಸ್ ವರ್ಡ್ಸ್ ಕುಷ್ಠರೋಗಿಗಳು ಬಂದ್ರು. ಹೋಗ್ರಿ, ಮುಟ್ಟಿಲ್ಲ, ಹೋಗ್ರಿ. ಯಾಜಕನಿಗೂ ಹೋಗಿ ಬರೀ ನಿಮ್ಮ ಮೈಯನ್ನ, ನಿಮ್ಮ ಶರೀರವನ್ನ ತೋರಿಸ್ರಿ. ಆಲ್ ದ 10 were healed. ಇದೀರಾ ಇಲ್ಲೇ? ಯೇಸು ಆತನ ಮಾತಿನಿಂದ. ದೇವರ ಮಕ್ಕಳೇ, ನಾವು ಯೇಸುವನ್ನ ನಂಬಿದಾಗ ಒಂದು ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್, ನಾನು ಯಾವಾಗಲೂ ಹೇಳ್ತೇನೆ, ಒಬ್ಬ ಮನುಷ್ಯನಿಗೆ ಅತಿ ದೊಡ್ಡ ಆಶೀರ್ವಾದ ಏನ್ ಗೊತ್ತಾ? ಇವತ್ತು ನಾವು ನೂತನ ಸೃಷ್ಟಿಯಾಗಿ ಮಾಡಲ್ಪಟ್ಟಿದ್ದೇವೆ. ಶರೀರದಲ್ಲಿ ಅಲ್ಲ, ಎಲ್ಲಿ? ಆತ್ಮದಲ್ಲಿ. ಈಗ ನಮ್ಮ ಆತ್ಮಕ್ಕೆ ಒಂದು ಹೆಸರಿದೆ. ಆ ಹೆಸರು ಏನ್ ಗೊತ್ತ್ರಿ? ಸ್ವ ಅಸ್ತಿತ್ವ ಉಳ್ಳವನು, ಎಲ್ಲ ಅಧಿಕಾರ ಉಳ್ಳವನು. ಈಗ ಎಲ್ಲ ಅಧಿಕಾರ ಎಲ್ಲಿದೆ? ಜೋರಾಗಿ ಹೇಳಿ, ಎಲ್ಲ ಅಧಿಕಾರ ಎಲ್ಲಿದೆ? ನಿನ್ನಲ್ಲಿರುವಂತ ಆತ್ಮಕ್ಕೆ ಏನ್ ಅಧಿಕಾರ ಇದೆ? ದೇವರಿಗಿರುವ ಎಲ್ಲ ಅಧಿಕಾರ ಎಲ್ಲಿದೆ? ನಿನ್ನ ಒಳಗಡೆ ಇದೆ. ದೇವರ ಸ್ವಭಾವ ಯಾರಲ್ಲಿದೆ? ಜೋರಾಗಿ ಹೇಳಿ, ಯಾರಲ್ಲಿದೆ? ನಿನ್ನಲ್ಲಿದೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಎಲ್ಲ ಅಧಿಕಾರ ನಾನು ಇಟ್ಕೊಂಡಿನಿ ಅಂತ ಹೇಳಿಲ್ಲ, ಎಲ್ಲ ಅಧಿಕಾರ ನಿನಗೆ ಕೊಟ್ಟಿನಿ. ಎಲ್ಲಿ ಕೊಟ್ಟ? ಕೊಟ್ಟನಾ? ಆಯ್ತಾ ಇಲ್ರಿ? ಅಧಿಕಾರ ಇದೆಯಾ? ಎಲ್ಲ ಅಧಿಕಾರ ನಮಗೆ ಕೊಟ್ಟಿದ್ದಾನಂತೆ. ಬೈಬಲ್ ಹೇಳ್ತದೆ, ಪರಲೋಕದಲ್ಲಿ ಎಲ್ಲ ಅಧಿಕಾರ ಇಟ್ಕೊಂಡು ಬೀಗ ಹಾಕೊಂಡು ನನ್ನ ಹತ್ರ ಬೀಗ ಇಟ್ಕೊಂಡಿನಿ ಅಂತ ಹೇಳಿಲ್ಲ. ಪರಲೋಕ ರಾಜ್ಯದ ಬೀಗದ ಕೈಯನ್ನ ನಿಮಗೆ ಕೊಟ್ಟು ಬಿಟ್ಟಿದ್ದೀನಿ. ಹಲ್ಲೆಲೂಯಾ. ಬೈಬಲಲ್ಲಿ ದೇವರು ಹೀಗೆ ಹೇಳಿಲ್ಲ, ನಾನು ಏನು ಬಂಧಿಸುತ್ತೀನೋ ಅದು ಬಂಧಿಸಲ್ಪಡುತ್ತೆ ಅಂತ ಹೇಳಿಲ್ಲ. ಭೂಮಿಯ ಮೇಲೆ ನೀನೇನು ಬಂಧಿಸ್ತೀಯೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತೆ. ಇಲ್ಲಿ ನೀನೇನು ಬಿಚ್ಚುತ್ತೀಯೋ ಅಲ್ಲಿ ಬಿಚ್ಚಲ್ಪಡುತ್ತೆ. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಹೀಗೆ ಹೇಳಿಲ್ಲ. ಹಲ್ಲೆಲೂಯಾ. ನಾವು ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ, ಲೆಟ್ ದೆಮ್. ದೇವರು ಹೀಗೆ ಹೇಳಿಲ್ಲ, ಲೆಟ್ ಅಸ್, ನಾನು ಅವನು ಕೂಡಿ ಅಂತ ಹೇಳಿಲ್ಲ. ಲೆಟ್ ದೆಮ್, ಅವರು ಈ ಭೂಮಿಯ ಮೇಲೆ ಏನ್ ಮಾಡ್ಲಿ? ದೊರೆತನ ಮಾಡ್ಲಿ, ಆಳ್ವಿಕೆ ಮಾಡ್ಲಿ, ಆಳುವವರಾಗಿರ್ಲಿ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಯೇಸು ಸ್ವಾಮಿ ಹಲ್ಲೆಲೂಯಾ ಇವತ್ತು ಎಲ್ಲಿದ್ದಾನೆ? ನನ್ನಲ್ಲಿದ್ದಾನೆ. ವೆನ್ ಯು ಸೇ ದೇವರ ಆತ್ಮ, ಆಮೇನ್, ಪರಿಶುದ್ಧಾತ್ಮ ನನ್ನ ಒಳಗಡೆ ಅಂತ ಹೇಳುವಾಗ, ಹಲ್ಲೆಲೂಯಾ, ಇವತ್ತು ದೇವರು ಅಥವಾ ಕ್ರಿಸ್ತನು ಆತ್ಮ ರೂಪವಾಗಿ ಎಲ್ಲಿದ್ದಾನೆ? ನಿನ್ನ ಆತ್ಮದಲ್ಲಿದ್ದಾನೆ. ಇವತ್ತು ದೇವರ ಹತ್ರ ಇರೋದೆಲ್ಲ ಎಲ್ಲಿದೆ? ಎಲ್ಲಿದೆ ರೀ? ಅಧಿಕಾರ, ಶಕ್ತಿ. ನಾನು ಹೇಳ್ತೇನೆ, ದೇವರ ಆಳ್ವಿಕೆ ಮಾಡುವ ಸ್ವಭಾವ ಎಲ್ಲ ಎಲ್ಲಿದೆ? ನಿನ್ನ ಒಳಗಡೆ. ಜೋರಾಗಿ ಹಲ್ಲೆಲೂಯಾ. ಯಾರ ಒಳಗಡೆ? ನನ್ನ ಒಳಗಡೆ. ದೇವರು ಹೇಗೆ ಬಾಯಿ ಮಾತಿನಿಂದ ಎಲ್ಲವನ್ನ ಉಂಟು ಮಾಡಿದ, ಆತನು ಹೇಳುವಾಗ ಹೇಗೆ ಕಾರ್ಯಗಳು ಜರುಗಿತ್ತು, ಯೇಸು ಸ್ವಾಮಿ ಹೇಗೆ ಆತನ ಬಾಯಿ ಮಾತಿನಿಂದ ಎಲ್ಲವನ್ನ ಆಳಿದ, ಯೇಸು ಸ್ವಾಮಿ ಮಾತನಾಡುವಾಗ ಹೇಗೆ ಕಾರ್ಯಗಳು ಆಯಿತು, ಅದೇ ಅಧಿಕಾರ, ಅದೇ ಶಕ್ತಿ, ಅದೇ ದೇವರು ಎಲ್ಲಿ? ಅದೇ ಯೆಹೋವೇ ಎಲೋಹಿಮ್ ಎಲ್ಲಿ? ನಿನ್ನ ಒಳಗಡೆ. ಯೋರ್ ಸ್ಪಿರಿಟ್. ಅದಕ್ಕೆ ಬೈಬಲ್ ಹೇಳುತ್ತೆ, ಈಗ ನನ್ನ ಆತ್ಮ ದೇವರಾತ್ಮ ಈಗ ಏನಾಗಿದೆ? ಒಂದೇ. ಆ ಒಂದೇ ಎನ್ನುವಂತ ಪದಕ್ಕೆ ಅರ್ಥ ಏನ್ ಗೊತ್ತಾ? ಐಡೆಂಟಿಕಲ್. ಐಡೆಂಟಿಕಲ್ ಅಂದ್ರೆ ನಿನ್ನ ಆತ್ಮ ಬೇರೆ ತರ, ದೇವರ ಆತ್ಮ ಬೇರೆ ತರ ಕಾಣಲ್ಲ. ಇವತ್ತು ನಿನ್ನ ಆತ್ಮವನ್ನ ನೋಡಿದ್ರೆ ಸ್ವತಃ ದೇವರ ಅದೇ ಆತ್ಮವನ್ನೇ ನೋಡಿದ ಹಾಗೆ. ಹಲ್ಲೆಲೂಯಾ. ಇದು ದೇವರು ನಮಗೆ, ಯೇಸು ಕ್ರಿಸ್ತನನ್ನು ನಮಗೆ ನಂಬಿದಾಗ ದೇವರು ನಮಗೆ ಕೊಟ್ಟಂತ ಅತಿ ದೊಡ್ಡ ಆಶೀರ್ವಾದ. ಯಾರೋ ಕೇಳಿದ್ರು, ಅಣ್ಣ ವಾಟ್ ಈಸ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್? ನಾನು ಹೇಳ್ತೇನೆ, ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ನಮ್ಮಲ್ಲಿ ಇರುವಂತದ್ದು ಏನು ಗೊತ್ತಾ? ವಿ ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಆಲ್ ಮೈಟಿ ಗಾಡ್. ಸರ್ವಶಕ್ತನ ದೇವರ ಪ್ರಸನ್ನತೆಯನ್ನ ನೀನು ಮತ್ತು ನಾನು ಹೊತ್ತುಕೊಂಡಿದ್ದೇವೆ. ಇದೇ ಎಲ್ಲ ಆಶೀರ್ವಾದಗಳಲ್ಲಿ ಅತಿ ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ಇವತ್ತು ಆ ಯೇಸು ಕ್ರಿಸ್ತನನ್ನ ನಾವೇನ್ ಮಾಡಿದ್ದೇವೆ? ಧರಿಸಿಕೊಂಡಿದ್ದೇವೆ. ಯೇಸು ಯಾರು? ಯೇಸು ಅದೃಶ್ಯನಾದ ದೇವರ ಸ್ವರೂಪ. ಓದಿದಿರ ಬೈಬಲಲ್ಲಿ? ಇಲ್ಲ. ಓದಿರ ಇಲ್ರಿ? ಬೇಗ ಹೇಳ್ರಿ ಅಪ್ಪ. ಹಲ್ಲೆಲೂಯಾ. ಯೇಸು ಯಾರಂತೆ? ಹಿ ಇಸ್ ದ ಇಮೇಜ್ ಆಫ್ ಇನ್ವಿಸಿಬಲ್ ಗಾಡ್. ಅದೃಶ್ಯನಾದ ದೇವರ ಸ್ವರೂಪ ಯಾರು? ಯೇಸು. ಅಂದ್ರೆ ಯೇಸುವನ್ನ ನೋಡಿದ್ರೆ ಯಾರನ್ನ ನೋಡಿದ ಹಾಗೆ? ಹೇಳ್ರಿ ಅಪ್ಪ, ಯಾರನ್ನ ನೋಡಿದ ಹಾಗೆ? ಇಲ್ಲೇ ಇದ್ದೀರಾ? ಮಾತಾಡ್ರಿ, ತಪ್ಪಿದ್ರು ತೊಂದರೆ ಇಲ್ಲ.
ಯೇಸುವನ್ನು ನೋಡಿದ್ರೆ ಯಾರನ್ನು ನೋಡಿದ ಹಾಗೆ? ದೇವರನ್ನು ನೋಡಿದ ಹಾಗೆ. ಓಕೆ, ಕಮಾನ್. ಒಡಂಬಡಿಕೆಯಲ್ಲಿ ಒಬ್ಬ ಯಾಜಕನು ಎಷ್ಟು ಪವರ್ಫುಲ್, ಅವನು ಎಷ್ಟು ಶಕ್ತಿಯುತವಾದವನು ಅಂತ ನಾವು ನೋಡೋಣ. ಯಾಕೆ? ನೀನು ತಿಳ್ಕೋಬೇಕಲ್ಲ, ನೀನು ಎಷ್ಟು ಈ ಭೂಮಿ ಮೇಲೆ ಶಕ್ತಿಯುತ ಉಳ್ಳವನು, ನೀನು ಎಷ್ಟು ಓಕೆ ಬೆಲೆ ಬಾಳುವವನಂತ ನಿನಗೆ ಗೊತ್ತಾಗ್ಬೇಕಲ್ಲ. ಹೂವನ್ರಿ ಬೇಗ ಯಪ್ಪ. ಕಮಾನ್, ಟರ್ನ್ ವಿತ್ ಮೀ ಟು ಓಕೆ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 17ನೇ ವಚನ. ಸಮಾಧಾನವಾಗಿ ಓದೋಣ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ 17, 19, 17. ಆ ಇಬ್ಬರು ಯೆಹೋವನ ಸನ್ನಿಧಿಯಲ್ಲಿ ಯಾಜಕರ ಮುಂದೆಯೂ ಆಗ ಇರುವ ನ್ಯಾಯಾಧಿಪತಿಗಳ ಮುಂದೆಯೂ ನಿಲ್ಲಬೇಕು. ನ್ಯಾಯಾಧಿಪತಿಗಳು ಚೆನ್ನಾಗಿ ವಿಚಾರಣೆ ಮಾಡಿದ ಮೇಲೆ ಆ ಮನುಷ್ಯನ ಸಾಕ್ಷಿ. ಓಕೆ, ಇನ್ನೊಂದ್ಸಲ ಓದಿ ಸಿಸ್ಟರ್. ಯಾವ ಕನ್ನಡ ಅದು? ಹಳೆ ಕನ್ನಡನಾ? ಓಕೆ, ಇಂಗ್ಲಿಷ್ ಇದೆಯಾ ಯಾರ ಹತ್ರ ಆದ್ರೂ? ಓದ್ರಿ ಬೇಗ, ಫಾಸ್ಟ್ ಓದಿ ಸರ್. 19, 17 ಓದ್ಮಾ, ಬೇಗ ಬೇಗ ಬೇಗ. ಎಲ್ಮಾ ಮಗ ಎಲ್ಲಿದಿ? ಓದ್ಪಾ. ಕಾಂಟ್ರವರ್ಸಿ. ದೇ ಹ್ಯಾವ್ ಟು ಸ್ಟ್ಯಾಂಡ್ ಬಿಫೋರ್ ದ ಲಾರ್ಡ್. ಆಮೇನ್, ಹಲ್ಲೆಲೂಯಾ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಆಮೇನ್. ನಿಮ್ಮಲ್ಲಿ ಯಾರಿಗಾದ್ರೂ ಇಬ್ಬರಿಗೆ ವ್ಯಾಜ್ಯವಿದ್ರೆ ಅವನು ಏನ್ ಮಾಡ್ಬೇಕಂತೆ? ಅವನು ದೇವರ ಮುಂದೆ ಬರಲಿ ಮತ್ತು ಯಾಜಕನ ಮುಂದೆ ಬಂದು ನಿಲ್ಲಲಿ. ಕೇಳಿ, ದಯಮಾಡಿ ಕೇಳಿ, ಇಂಗ್ಲಿಷ್ನಲ್ಲಿ ಹೇಳ್ತೇನೆ. ಹಲ್ಲೆಲೂಯಾ, ಆಮೇನ್. ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್ ಈಸ್ ಲೈಕ್ ಸ್ಟ್ಯಾಂಡಿಂಗ್ ಬಿಫೋರ್ ಪ್ರೀಸ್ಟ್. ಅಥವಾ ಸಿಂಪಲ್ ಆಗಿ ಹೇಳ್ತೀನಿ, ಸ್ಟ್ಯಾಂಡಿಂಗ್ ಬಿಫೋರ್ ಪ್ರೀಸ್ಟ್ ಈಸ್ ಲೈಕ್ ಎ ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್. ದಯಮಾಡಿ ಕೇಳಿ, ನಿಮ್ಮಲ್ಲಿ ಇಬ್ಬರಿಗೆ ಏನಾದರೂ ಸಮಸ್ಯೆ ಇದ್ರೆ ಅವನು ಏನ್ ಮಾಡ್ಬೇಕಂತೆ? ಅವನು ಯಾಜಕನ ಬಳಿಗೆ ಹೋಗ್ಬೇಕು. ದಯಮಾಡಿ ಕೇಳಿ, ಯಾಜಕನ ಬಳಿಗೆ ಹೋದ್ರೆ ಯಾರ ಮುಂದೆ ಹೋದ ಹಾಗೆ? ದೇವರ ಮುಂದೆ ಹೋದ ಹಾಗೆ. ಪ್ರಶ್ನೆ, ಯಾಕೆ? ಹಳೆ ಒಡಂಬಡಿಕೆಯಲ್ಲಿ ಯಾರು ದೇವರನ್ನ ನೋಡೋಕೆ ಆಗಲ್ಲ. ನಾನು ಹೇಳಲ್ಲ, ಬೈಬಲ್ ಹೇಳ್ತದೆ, ನೋ ಒನ್ ಕ್ಯಾನ್ ಸಿ ಗಾಡ್. ಮೋಶೆ ನೋಡ್ಯಾನ ಅಂತ ಹೇಳಕ್ ಬರಬೇಡ್ರಿ. ಅವನು ಬರೀ ಬೆನ್ನು ನೋಡ್ಯಾನ, ನೆರಳು ನೋಡ್ಯಾನ, ಅವನು ನೋಡಿಲ್ಲ. ಹಲ್ಲೆಲೂಯಾ, ನೋ ಬಡಿ ಸಾ. ಬೈಬಲ್ ಹೇಳುತ್ತೆ, ಯಾರಾದ್ರೂ ದೇವರನ್ನ ನೋಡಿದ್ರೆ ಏನಾಗ್ತಾರೆ? ಸಾಯ್ತಾರೆ. ಇದೀರಾ ಇಲ್ಲೇ? ಯಾರು ದೇವರನ್ನ ಹಳೆ ಒಡಂಬಡಿಕೆಯಲ್ಲಿ ನೋಡಿಲ್ಲ, ನೋ ಒನ್ ಕ್ಯಾನ್ ಸಿ ಗಾಡ್. ಬೈಬಲ್ ಹೇಳ್ತದೆ ಯಾರು ದೇವರನ್ನ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಎಷ್ಟು ಪವರ್ಫುಲ್ ಹೇಳುತ್ತೆ ಈ ವಾಕ್ಯ. ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ಯಾಜಕನನ್ನ ನೋಡಿದ್ರೆ ಯಾರನ್ನ ನೋಡಿದ ಹಾಗೆ? ದೇವರನ್ನ ನೋಡಿದ ಹಾಗೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಯಾರ ಸ್ಥಾನ ತಗೊಂಡಿದ್ದಾನೆ ಗೊತ್ತ್ರಿ? ದೇವರ ಸ್ಥಾನ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ನೋಡ್ಬೇಕಂದ್ರೆ ಯಾರನ್ನ ಹೋಗಿ ನೋಡ್ಬೇಕು? ಯಾಜಕನನ್ನ. ವಾವ್, ಹಲ್ಲೆಲೂಯಾ. ಯಾಜಕನು ಎಷ್ಟು ಪವರ್ಫುಲ್ ಯೋಚನೆ ಮಾಡಿ ಹಳೆ ಒಡಂಬಡಿಕೆಯಲ್ಲಿ. ಹಲ್ಲೆಲೂಯಾ. ದೇವರನ್ನ ನೋಡ್ಬೇಕಂದ್ರೆ ಅವ್ರು ಯಾರ ಹತ್ರ ಹೋಗ್ಬೇಕು? ಯಾಜಕನನ್ನ ನೋಡಿದ್ರೆ ದೇವರನ್ನ ನೋಡಿದ ಹಾಗೆ. ಯಾಜಕನ ಮಾತು ಅಷ್ಟು ಬೆಲೆ, ಅಷ್ಟು ಅಮೂಲ್ಯ. ಯೇಸು ಯಾರು? ನಮ್ಮ ಮಹಾಯಾಜಕ ಯೇಸು ಸ್ವಾಮಿ ಹೇಳ್ತಾರೆ, ದೇವರ ವಾಕ್ಯ ಹೇಳುತ್ತೆ, ಯೇಸು ಯಾರು? ಹಿ ಈಸ್ ದ ಇಮೇಜ್ ಆಫ್ ಇನ್ವಿಸಿಬಲ್ ಗಾಡ್. ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯನ್ನ ನೋಡಿದಾಗ, ಯೇಸು ಸ್ವಾಮಿ ಮಾಡಿರುವಂಥ ಕಾರ್ಯಗಳನ್ನು ನೋಡಿದಾಗ ಅವರಲ್ಲಿ ಕೆಲವರು ಏನು ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ್ರು, ನಮ್ಮ ಮಧ್ಯದಲ್ಲಿ ಅವ್ರು ಏನು ಹೇಳಿದ್ರು? ಇದು ಇಂಥ ಒಂದು ಅಧಿಕಾರ, ಇಂಥ ಒಂದು ಶಕ್ತಿ ದೇವರಿಗೆ ಬಿಟ್ಟರೆ ಬೇರೆ ಯಾರ ಹತ್ರ ಇಲ್ಲಲ್ಲ. ಪೌಲನ ಕುರಿತಾಗಿ ಸಾಕ್ಷಿ ಹೇಳಿದ್ರು, ಅಪೊಸ್ತಲ ಕುರಿತಾಗಿ ಹೇಳಿದ್ರು, ನಮ್ಮ ಮಧ್ಯದಲ್ಲಿ ದೇವರುಗಳು ಓಡಾಡ್ತಾ ಇದ್ದಾರೆ. ಯಾವಾಗ? ಅಂತ ಕಾರ್ಯಗಳನ್ನು ನೋಡುವಾಗ. ಹಳೆ ಒಡಂಬಡಿಕೆಯಲ್ಲಿ ಯಾರು ದೇವರನ್ನ ನೋಡಕ್ಕಾಗಲ್ಲ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಬೈಬಲ್ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನನ್ನನ್ನು ನೋಡಿ ಏನು ಹೇಳುತ್ತೆ? ದೇವರು ಇವತ್ತು ನಮ್ಮನ್ನ, ಯೇಸು ಸ್ವಾಮಿ ನಂಬಿರುವಂತ ದೇವರ ಮಕ್ಕಳೇ, ನನ್ನನ್ನ ದೇವರು ಯಾಜಕರನ್ನಾಗಿ ಮಾಡಿದ್ದಾನೆ. ಜೋರಾಗಿ ಹೇಳಿ ಹಲ್ಲೆಲೂಯಾ. ಇವತ್ತು ಯೇಸು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನ? ಬಹಳ ಜನರು ಕೇಳ್ತೀನ್ರಿ, ಇದೊಂದು ಕಲ್ಪನೆಯಿಂದ ಹೊರಗಡೆ ಬಂದ್ಬಿಡ್ರಿ. ಯೇಸು ನಾಮದಲ್ಲಿ ದೇವರು ಪರಲೋಕದಲ್ಲಿ ಇಲ್ಲ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ.
ಮೋಶೆ ಥರ ಬೆಟ್ಟ ಹತ್ತಿ ಹುಡುಕ್ಬೇಡ್ರಿ, ಯೆರೂಸಲೇಮ್ನಾಗ ಹುಡುಕಕ್ಕೆ ಹೋಗ್ಬೇಡ್ರಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೀನಿ ಅಂತ ದಾವೀದನೊಟ್ಟಿಗೆ ಸೇರಿ ಹುಡುಕಕ್ಕೆ ಹೋಗ್ಬೇಡ್ರಿ. ಲೆಟ್ ಯುವರ್ ಕಿಂಗ್ಡಮ್ ಕಮ್ ಆನ್ ಅರ್ತ್ ಆಸ್ ಇಟ್ ಇಸ್ ಇನ್ ಹೆವೆನ್. ಪರಲೋಕದಲ್ಲಿ ನಿನ್ನ ರಾಜ್ಯ ಹೇಗಿದೆಯೋ ಹಾಗೆಯೇ ನಿನ್ನ ರಾಜ್ಯ ಭೂಲೋಕದಲ್ಲಿ ಹೇಳ್ರಿ ಇರಲಿ. ಅದು ಯೇಸು ಸ್ವಾಮಿ ಶಿಲ್ಬೆಗೆ ಹೋಗಕ್ ಮುಂಚೆ. ಯೇಸು ಸ್ವಾಮಿಯ ಮೊಟ್ಟ ಮೊದಲನೇ ಸಂದೇಶ ಏನು? ಮತ್ತಾಯ 4:17. ಬೈಬಲ್ ತೆಗಿಬೇಡಿ. ಪಶ್ಚಾತ್ತಾಪ ಪಡಿರಿ, ದೇವರ ರಾಜ್ಯ ಬಂದಿದೆ. ಆಕ್ಚುಲಿ ಕನ್ನಡದಲ್ಲಿ ಸಮೀಪದಲ್ಲಿದೆ, ಆಕ್ಚುಲಿ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇದೇ ಯೇಸು ಸ್ವಾಮಿ ಹೇಳ್ತಾನೆ, ದೇವರ ರಾಜ್ಯ ಅಲ್ಲಿದೆ ಇಲ್ಲಿದೆ ಹುಡುಕಕ್ಕೆ ಹೋಗ್ಬೇಡ್ರಿ, ದೇವರ ರಾಜ್ಯ ನಿನ್ನಲ್ಲಿಯೇ ಇದೆ. ಇಷ್ಟು ದಿನ ದೇವರ ರಾಜ್ಯ ಎಲ್ಲಿತ್ತು? ಪರಲೋಕದಾಗಿತ್ತು. ಆದ್ರೆ ಈಗ ದೇವರ ರಾಜ್ಯ ಎಲ್ಲಿ ಬಂತು? ನಿನ್ನ ಒಳಗಡೆ ಬಂತು. ಅಂದ್ರೆ ದೇವರ ರಾಜ್ಯ ಇರಬೇಕಾದ ಸ್ಥಳ ಪರಲೋಕ. ಈಗ ದೇವರ ರಾಜ್ಯ ನಿನ್ನ ಒಳಗಡೆ ಬಂದ ಮೇಲೆ ಸ್ವರ್ಗ ಎಲ್ಲ ಐತೆ. ಜೋರಾಗಿ ಹೇಳ್ರಿ, ಹುಡುಕ್ಬೇಡ್ರಿ, ಮಧ್ಯ ಆಕಾಶ ಹುಡುಕಕ್ ಹೋಗ್ಬೇಡ್ರಿ. ಎಲ್ಲಿದೆ? ಯಪ್ಪ ಹೇಳ್ರು, ಯಪ್ಪ ಯೇಸು ಸ್ವಾಮಿ ಬರ್ತಾನ, ಹೋಗ್ತೀರಾ? ನೀವೆಲ್ಲ ಹೋಗಕ್ಕೆ ಎದುರು ನೋಡಕತ್ತೀರಿ, ಆದ್ರೆ ನಾನು ಹೋಗಕ್ಕೆ ಎದುರು ನೋಡ್ತಾ ಇಲ್ಲ, ಆಗ್ಲೇ ಅಲ್ಲಿ ಇದೀನಲ್ಲ ಅಂತ ಸಂತೋಷ ಪಡ್ತಾ ಇದ್ದೀನಿ. ಯೇಸು ಸ್ವಾಮಿ ಬಂದ್ಮೇಲೆ ನೀವು ಹೋಗ್ತೀರಿ. ಎಲ್ಲಿಗೆ ಹೋಗ್ತೀರಿ ಗೊತ್ತಾ? ಆಗಲೇ ನೀವು ಎಲ್ಲಿದ್ದೀರೋ, ಹೌದಿಲ್ರಿ? ಹಲ್ಲೆಲೂಯಾ. ನಿಮ್ಮೂರಿಂದ ಬೆಂಗಳೂರಿಗೆ ಬಂದಿರಿ, ಹೌದಾ? ನಿಮ್ಮೂರು ಯಾವುದು? ಈ ಪರಲೋಕ ಅಲ್ಲ, ಇಲ್ಲಿ ಯಾವುದು? ಗಂಗಾವತಿ, ಹೊಸಪೇಟೆ, ಬಳ್ಳಾರು, ಹೌದಿಲ್ಲ? ನಿಮ್ಮೂರು ಹೌದಾ? ಇಲ್ಲೇ ಇರ್ತೀರಾ? ಹೋಗ್ತೀರಾ ನಿಮ್ಮೂರಿಗೆ? ಸಂಕೇಶ್ವರ್ಗೆ ಹೋಗ್ತೀರಾ? ಹೇಳ್ರಿ ಅಪ್ಪ. ಹಂಗೆ ನೀವು ಆಗ್ಲೇ ಇದ್ದೀರಿ, ಟೆನ್ಷನ್ ಆಗ್ಬೇಡಿ. ಈಗ ಯೇಸು ಎಲ್ಲಿದ್ದಾನೆ? ನಿನ್ನ ಒಳಗಡೆ. ಜೀವಿಸುವುದು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ಪೌಲನೇ ಹೇಳ್ತಾನೆ, ಯೇಸುವನ್ನೇ ನಾನು ಧರಿಸಿಕೊಂಡಿದ್ದೇನೆ. ಯಾಕೆ ಈ ಮಾತು ಹೇಳ್ದ? ಯೇಸು ಹೇಳಿದ, ನಿನ್ನನ್ನ ಯಾರಾದ್ರೂ ನೋಡಿದ್ರೆ, ಯಾರನ್ನ ನೋಡಬಾರ್ದು? ಮಲ್ಲಿಯನ್ನ ನೋಡಬಾರ್ದು. ಯಾರಾದ್ರೂ ನಿನ್ನನ್ನ ನೋಡಿದ್ರೆ ನಿನ್ನಲ್ಲಿ ನನ್ನನ್ನ ನೋಡಬೇಕು. ಯೇಸು ಸ್ವಾಮಿ ಹೇಳಿಲ್ಲ ನಾನು ಲೋಕಕ್ಕೆ ಬೆಳಕು. ಯೇಸು ಹೇಳಿದ ನೀನು ಲೋಕಕ್ಕೆ ಬೆಳಕು. ಜೋರಾಗಿ ಹೇಳನ್ರಿ ಹಲ್ಲೆಲೂಯಾ, ಜೋರಾಗಿ ಹೇಳನ್ರಿ ಹಲ್ಲೆಲೂಯಾ. ಆಮೇನ್. ನಾನು ಏನಾಗಿದ್ದೇನೆ ಅನ್ನೋದು ಮುಖ್ಯ. ದೇವರು ನನ್ನ ಏನ್ ಮಾಡ್ತಾನೆ ಅಲ್ಲ, ಆಗಲೇ ದೇವರು ನನ್ನನ್ನ ಏನು ಮಾಡಿದ್ದಾನೆ ಅನ್ನುವಂತ ಪ್ರಜ್ಞೆ ಮುಖ್ಯ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ಕೊರತೆ ಇರುವಂಥದ್ದು ಯಾವುದು? ವಿವೇಕ. ಕತ್ತಲೆ ಅಂದ್ರೆ ಏನು? ಅಜ್ಞಾನ. ಆಮೇಲೆ ಆದಾಮನು ಎಲ್ಲೋ ಒಂದು ಸ್ವಲ್ಪ ಏನ್ ಮಾಡ್ದ ಗೊತ್ತ್ರಿ? ಹಿ ಕೇಮ್ ಔಟ್ ಆಫ್ ದಟ್ ಕಾನ್ಶಿಯಸ್. ಆ ಪ್ರಜ್ಞೆಯಿಂದ ಹೊರಗಡೆ ಬಂದ. ಯಾವ ಪ್ರಜ್ಞೆ? ನಾನು ಆತ್ಮದಲ್ಲಿ ಏನಾಗಿದ್ದೀನಿ ಅನ್ನುವಂಥ ಪ್ರಜ್ಞೆಯಿಂದ ಶರೀರದಲ್ಲಿ ಬಂದ, ಎಲ್ಲವನ್ನ ಕಳ್ಕೊಂಡ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಹಲ್ಲೆಲೂಯಾ, ಯಾಜಕನನ್ನ ನೋಡಿದ್ರೆ ಯಾರನ್ನ ನೋಡಿದ ಹಾಗೆ? ದೇವರನ್ನ ನೋಡಿದ ಹಾಗೆ. ಆಮೇನ್. ತುಂಬಾ ಜನ ಇದನ್ನ ಜೀರ್ಣಿಸ್ಕೊಳ್ಳಕ್ಕಾಗಲ್ಲ. ಅವ್ರಿಗೇನ್ರಿ ಕಷ್ಟ ಈ ಪದ. ಏನ್ರಿ ನಮ್ಮನ್ನ ದೇವರಂತಾರೆ? ಕೇಳಿ. ಹಲ್ಲೆಲೂಯಾ. ಆಮೀನ್. ದೇವರಂದ್ರೆ ಎಲ್ಲರೂ ಬಂದು ನೀನು ಕಾಲು ಮುಕ್ಕೋದಲ್ಲ. ಹಲ್ಲೆಲೂಯಾ. ಇನ್ ನೇಚರ್, ಸ್ವಭಾವದಲ್ಲಿ, ಇನ್ ಕ್ಯಾರೆಕ್ಟರ್, ಇನ್ ಅಥಾರಿಟಿ, ಇನ್ ಪವರ್, ಅಧಿಕಾರದಲ್ಲಿ, ಶಕ್ತಿಯಲ್ಲಿ, ಮಹಿಮೆಯಲ್ಲಿ, ಬಲದಲ್ಲಿ ದೇವರು ಹೇಗಿದೆಯೋ, ದೇವರಲ್ಲಿ ಏನಿದೆಯೋ ಎಲ್ಲವನ್ನ ದೇವರು ಯಾರಿಗೆ ಕೊಟ್ಟಿದ್ದಾನೆ? ಈಗ ನಿನ್ನಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ತಾನೇ ಹಾಡಿದ್ರಲ್ಲ, ಸ್ತುತಿಯಲ್ಲಿ ಇರುವುದು, ಅದೇ ಅದ್ರಾಗ ಬಂತಲ್ಲ, ಲೋಕದಲ್ಲಿರುವವನಿಗೆ ಏನದು? ಇಲ್ಲವ, ಇಲ್ಲಿ ಹಾಡಿದ್ರಲ್ಲ ಅವರು, ನನ್ನಲ್ಲಿ ಇರುವವನು ದೊಡ್ಡವನು. ಅಂದ್ರೆ ಏನು? ಇದೇ ನಮ್ಮ ದೊಡ್ಡತನ, ಇದೇ ನಮ್ಮಲ್ಲಿ ಇರುವಂತ ದೊಡ್ಡಸ್ತಿಕೆ. ಇವತ್ತು ಯೇಸು ಎಲ್ಲಿದ್ದಾನೆ? ನನ್ನಲ್ಲಿ. ವೆರಿ ಪವರ್ಫುಲ್. ಕೇಳಿ. ಅಂದ್ರೆ ಇವತ್ತು ಒಂದು ವೇಳೆ ಯೇಸು ಭೂಮಿ ಮೇಲೆ ಇಲ್ಲ ಅಂದ್ರೆ ಯೇಸು ಎಲ್ಲಿದ್ದಾನೆ? ನಿನ್ನಲ್ಲಿದ್ದಾನೆ. ಇವತ್ತು ಆ ದೇವರಾತ್ಮ ಎಲ್ಲಿ? ನಿನ್ನ ಒಳಗಡೆ. ಯಹೋವೇ ಎಲ್ಲಿ? ನಿನ್ನ ಒಳಗಡೆ. ಎಲ್ಲ ಅಧಿಕಾರ ಎಲ್ಲಿ? ಇವತ್ತು ನೀನು ಯಾರು ಗೊತ್ತಾ? ಇವತ್ತು ನೀನು ಈ ಭೂಮಿಯ ಮೇಲೆ ಬೆಂಗಳೂರಲ್ಲಿ
ನಡೆದಾಡುವ ಅದೃಶ್ಯನಾದ ದೇವರ ಸ್ವರೂಪ ಯಾರು ಗೊತ್ತ್ರಿ? ರೊನಾಲ್ಡ್, ಸ್ಯಾಮ್, ಮಲ್ಲಿ ಇಲ್ಲಿ ಕೂತಿದ್ರಲ್ಲ, ನೀನು ಮತ್ತು ನಾನು, ಹಲ್ಲೆಲೂಯ, ಅದೃಶ್ಯನಾದ ದೇವರ ಸ್ವರೂಪವಾಗಿದ್ದೇವೆ. ವಿ ಆರ್ ದ ಇಮೇಜ್ ಆಫ್ ಇನ್ವಿಸಿಬಲ್ ಗಾಡ್. ಜನ ನಿನ್ನನ್ನು ನೋಡುವಾಗ ಯಾರನ್ನು ನೋಡ್ತಾರೆ? ಯೇಸುವನ್ನು ನೋಡ್ತಾರೆ. ನಿನ್ನನ್ನು ನೋಡುವಾಗ ಯಾರನ್ನು ನೋಡ್ತಾರೆ? ದೇವರನ್ನು ನೋಡ್ತಾರೆ. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಯಾರು ದೇವರನ್ನ ನೋಡ್ಲಿಕ್ಕೆ ಆಗಿಲ್ಲ. ಯಾಜಕನನ್ನ ನೋಡಿದರೆ ಯಾರನ್ನು ನೋಡಿದ ಹಾಗೆ? ದೇವರನ್ನ ನೋಡಿದ ಹಾಗೆ. ಇನ್ನೊಂದು ಮಾತು ಹೇಳ, ಆಮೆನ್. ಆ ಆತ್ಮ ಫಂಕ್ಷನ್ ಲೈಕ್ ಗಾಡ್, ದೇವರ ಹಾಗೆ ಕಾರ್ಯ ನಿರ್ವಹಿಸು. ಆಮೆನ್. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯ. ನಾನು ಯಾವಾಗಲೂ ಹೇಳ್ತೇನೆ, ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಲ್ಲೆಲೂಯ. ಅನ್ಯೂಸ್ಡ್ ಫೇತ್, ಅನ್ಸ್ಪೋಕನ್ ಫೇತ್ ಈಸ್ ಅನ್ಯೂಸ್ಡ್ ಅಥಾರಿಟಿ. ಬಳಕೆಯಾಗದ, ಮಾತನಾಡದ ನಂಬಿಕೆ ಬಳಕೆಯಾಗದ ಅಧಿಕಾರ. ಅಧಿಕಾರ ಎಲ್ಲೈತೆ? ಬೇಗ ಹೇಳ್ರೋ ಯಪ್ಪ, ಹೋಗೋಣ, ಟ್ರೈನ್ 3 ಗಂಟೆಗೆ ಐತೆ, ಹೇಳ್ರಿ ಬೇಗ. ನಿನ್ನ ಒಳಗಡೆ ಐತಾ? ಬೇಗ ಹೇಳ್ರಿ. ಇದೆಯಾ? ಹಲ್ಲೆಲೂಯ. ನಿನ್ನ ಒಳಗಡೆ ಇರುವಂತ ಅಧಿಕಾರ ಬಳಕೆ ಆಗ್ಬೇಕಾ, ಬಳಕೆ ಆಗ್ಬಾರ್ದ? ಬಳಕೆ ಆಗಿಲ್ಲ ಅಂದ್ರೆ ಏನಾಗುತ್ತೆ? ತುಕ್ಕಿಡಿಯುತ್ತೆ, ಜಂಗಿಡಿಯುತ್ತೆ. ನಿನ್ನ ಅಧಿಕಾರವನ್ನ ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಉಪಯೋಗಿಸ್ಬೇಕು ಗೊತ್ತಾ? ಮಾತನಾಡುವುದರ ಮೂಲಕ. ದೇವರು ಏನ್ ಮಾಡಿದ? ಚೂಂಸನ್ನ ಇಲ್ಲ, ಮಾತಾಡ್ದ. ಏನ್ ನೋಡ್ಬೇಕಂತ ಬಯಸಿದ ದೇವರು? ಬೆಳಕು. ಏನಿತ್ತು? ಕತ್ತಲೆ. ದೇವರು ಏನ್ ನೋಡ್ಬೇಕಂತ ಬಯಸಿದ ಅದನ್ನು ಮಾತಾಡಿದ್ನ? ಏನಿತ್ತು ಅದನ್ನು ಮಾತಾಡಿದ್ನ? ಹೇಳ್ರಿ ಬೇಗ. ಏನ್ ನೋಡ್ಬೇಕಂತ ಬಯಸಿದನು ಅದನ್ನು ಮಾತನಾಡಿದಾಗ, ಏನ್ ನೋಡ್ಬೇಕಂತ ಬಯಸಿದನು ಅದನ್ನು ದೇವರು ನೋಡಿದ. ಯೇಸು ಏನ್ ನೋಡ್ಬೇಕಂತ ಬಯಸಿದನೋ ಅದನ್ನು ಮಾತನಾಡಿದ. ಇವತ್ತು ನಾನು ನೀನು ಏನ್ ಮಾತಾಡ್ತೀವಿ? ರೋಡ್ ಸರಿಗಿಲ್ಲ, ಮಂತ್ರಿ ಸರಿಗಿಲ್ಲ, ಬೆಂಗಳೂರು ಸರಿಗಿಲ್ಲ, ಅವಳು ಸರಿಗಿಲ್ಲ, ಇವನ್ ಸರಿಗಿಲ್ಲ, ಹಲ್ಲೆಲೂಯ. ವಾತಾವರಣ ಸರಿಗಿಲ್ಲ, ನಿನ್ನೆ ಚಳಿ ಇತ್ತು, ಇವತ್ತು ಮಳೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಹಲ್ಲೆಲೂಯ. ಜೋರಾಗಿ ಇಲ್ಲ ಇದ್ದೀರಾ? ಹಲ್ಲೆಲೂಯ. ಆಮೆನ್. ಹಲ್ಲೆಲೂಯ. ಇನ್ಸ್ಟೆಡ್ ಆಫ್ ಹಲ್ಲೆಲೂಯ complaining, hallelujah, I mean, start speaking, start declaring what you want to see. ಆರೋಪಗಳನ್ನ, ಸಮಸ್ಯೆಗಳನ್ನ, ಇರುವಂತ ಪರಿಸ್ಥಿತಿಗಳನ್ನ ಮಾತನಾಡುವುದರ ಬದಲಾಗಿ ನಾನು ಏನ್ ನೋಡಬೇಕು ಅದನ್ನು ನಾನು ಮಾತನಾಡುವಾಗ, ನಾನು ಏನ್ ನೋಡಬೇಕು ಅದನ್ನು ನಾನು ಖಂಡಿತವಾಗಿ ನೋಡುತ್ತೇನೆ. ಆ ಶಕ್ತಿ, ಆ ಸ್ವಭಾವ, ಅಧಿಕಾರ ಯಾರಲ್ಲಿ? ನನ್ನ ಒಳಗಡೆ, ನಿನ್ನ ಒಳಗಡೆ. ಹಲ್ಲೆಲೂಯ. ಆಮೆನ್. ಜೀವ ಯಾರ ಬಾಯಲ್ಲಿ? ನನ್ನ ಬಾಯಲ್ಲಿ. ಹಲ್ಲೆಲೂಯ. ಬೀಗ ಯಾರ ಕೈಯಲ್ಲಿ ಕೊಟ್ಟಾನೆ? ನನ್ನ ಕೈಯಲ್ಲಿ. ಹಲ್ಲೆಲೂಯ. ಆ ಅಧಿಕಾರ ಎಲ್ಲಿದೆ? ನನ್ನ ಒಳಗಡೆ ಇದೆ. ಆಮೆನ್. ನಾನು ಏನು ಆಗಬೇಕು ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಆಗಿದ್ದೀನಿ ಅನ್ನೋದು ಮುಖ್ಯ. ಬೈಬಲ್ ಹೇಳುತ್ತೆ, ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಯಾಜಕನು ಎಷ್ಟು ಪವರ್ಫುಲ್ ಅಂತ ಹೇಳ್ತೀನಿ ಕೇಳಿ. ಉಜ್ಜಿಯ ರಾಜನ ಕತೆ ಕೇಳಿದ್ದೀರಾ? ಹಿ ಡೈಡ್ ಒನ್ ಡೇ. ಬೈಬಲ್ ಹೇಳುತ್ತೆ, ಏಷಾಯನು, ಪ್ರವಾದಿಯಾದಂಥ ಏಷಾಯನ ಸಮಯದಲ್ಲಿ ಹಿ ಡೈಡ್, ಸತ್ತೋದ. ಅವನು ಯಾಕೆ ಸತ್ತ ಕೇಳಿ? ಅವನು ಕೆಟ್ಟವನಲ್ರಿ, ಒಳ್ಳೆ ರಾಜ. 52 ವರ್ಷ ಯೂದ ದೇಶವನ್ನು ಅವನು ಪರಿಪಾಲನೆ ಮಾಡಿದ. ಬೈಬಲ್ ಹೇಳುತ್ತೆ, ಹಿ ವಾಸ್ ಅ ರೈಚಸ್ ಕಿಂಗ್, ನೀತಿವಂತನು, ದೇವರ ಭಯ ಭಕ್ತಿ ಉಳ್ಳವನು, ಒಳ್ಳೆಯವನು. 52 ವರ್ಷ ಅವನು ಆಳ್ವಿಕೆ ಮಾಡುವಾಗ ಯೂದ ದೇಶದಲ್ಲಿ ಬ್ಲೆಸ್ಸಿಂಗ್ ಇತ್ತು, ಆಶೀರ್ವಾದ ಇತ್ತು, ಆ ದೇಶಕ್ಕೆ ಒಳ್ಳೇದಾಯ್ತು. ಮತ್ತೆ ಹಾಗಾದ್ರೆ ಅವನು ಯಾಕೆ ಸತ್ತ? 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ ಬೈಬಲ್ ತೆಗಬೇಡಿ, ಕೇಳಿ ನನ್ನನ್ನ. ಇವನು ಏನ್ ಮಾಡ್ದ ಗೊತ್ತಾ? ಈ ಉಜ್ಜಿಯ ರಾಜ ಒಂದು ದಿನ ದೇವರ ಮಂದಿರದಲ್ಲಿ ಹೋದ. ದೇವರ ಮಂದಿರದಲ್ಲಿ ಹೋಗ್ಬಿಟ್ಟು ದೇವರಿಗೆ ಅವನು ಏನ್ ಮಾಡ್ಬೇಕಂದ? ಧೂಪವನ್ನ ಅರ್ಪಿಸ್ಬೇಕಂತ ಹೋದಾಗ ಅಲ್ಲಿರುವಂತ ಯಾಜಕರು, ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ ಯಾಜಕರು, ಗಟ್ಟಿಯಾಗಿ ಹೇಳ್ರಿ ಯಾಜಕರು. ಅಲ್ಲಿರುವಂತ ಆಮೇಲೆ ಯಾಜಕರು ಏನ್ ಮಾಡ್ತಾರೆ? ಅವನಿಗೆ ಹೇಳ್ತಾರೆ, ರಾಜ ನೀನು ಇದನ್ನ ಮಾಡಬಾರ್ದು. ದೇವರಿಗೆ ಧೂಪವನ್ನು ಅರ್ಪಿಸುವಂತ ಸೇವೆ ಯಾರಿಗೆ ಕೊಟ್ಟಿದ್ದಾರೆ? ನಮಗೆ. ನೀನ್ ಮಾಡಬಾರ್ದು ಅಂತ ಹೇಳಿದಾಗ ಅಹಂಕಾರ, ಸೊಕ್ಕು, ಗರ್ವ, ನಾನು ರಾಜ ಅದನ್ನೇ ಅವನ್ ಕೇಳೋನು ಅಂತ ಹೇಳಿ ಯಾಜಕರ ಮಾತಿಗೆ ವಿರುದ್ಧವಾಗಿ ಹೋದ. ದಯಮಾಡಿ ಕೇಳಿ, ಯಾಜಕರ ಮಾತಿಗೆ ಅವನು ವಿರುದ್ಧವಾಗಿ ಹೋದ. ಯಾಜಕರ ಮಾತಿಗೆ ಅವನು ಬೆಲೆ ಕೊಡ್ಲಿಲ್ಲ. ಇವನು ನನ್ನ ಕೇಳೋದು. ಅದಕ್ಕೆ ಬೈಬಲ್ ಹೇಳುತ್ತದೆ, ಗರ್ವ ಯಾವಾಗ್ಲೂ ನಾಶನದ ಒಂದು ಹೆಜ್ಜೆ ಮುಂದೆ ಇರುತ್ತೆ.
ಆದರೆ ದೇವರು ತಗ್ಗಿಸಿ ನಡೆಯುತ್ತಾರೋ, ಯಾರು ದೀನರಾಗಿರ್ತಾರೋ ಅವರಿಗೆ ದೇವರು ತನ್ನ ಕೃಪೆಯನ್ನ, ತನ್ನ ದಯೆಯನ್ನ ಅನುಗ್ರಹಿಸುತ್ತಾನೆ. ನೋಡಿ, 52 ವರ್ಷ ಒಳ್ಳೆದನ್ನ ಮಾಡಿದ, ದೇಶವನ್ನ ಆಳಿದ, ಜನರಿಗೆ ಒಳ್ಳೇದಾಯಿತು ಇವನ್ ಮೂಲಕ. ಆದ್ರೆ ಎಲ್ಲೋ ಒಂದು ಕಡೆ ಏನ್ ಮಾಡ್ದ ಇವನು? ಯಾಜಕರ ಮಾತಿಗೆ ವಿರುದ್ಧವಾಗಿ ಹೋದ. ಯಾಜಕರ ಮಾತು ಇವನು ಕೇಳಿಲ್ಲ. ಅದರಿಂದ ಬಂದ ಫಲಿತಾಂಶ ಏನು? ವೆನ್ ಹಿ ವೆಂಟ್ ಅಗೇನ್ಸ್ಟ್ ಪ್ರೀಸ್ಟ್, ಯಾಜಕರ ವಿರುದ್ಧವಾಗಿ ಹೋದಾಗ ಬೈಬಲ್ ಹೇಳುತ್ತೆ, ಹಲ್ಲೆಲೂಯಾ, ಲೆಪ್ರಸಿ ಹಿಟ್ ಹಿಮ್, ಕುಷ್ಠರೋಗ ಅವನಿಗೆ ಹೊಡೀತು. ಹಲ್ಲೆಲೂಯಾ. ಆಫ್ಟರ್ 12 years he died because of leprosy. ಆ ಕುಷ್ಠರೋಗತನದ ಕಾರಣ ಏನಾದ? ಇವನು ಸತ್ತೋದ. ಜೋರಾಗಿ ಹಲ್ಲೆಲೂಯಾ. ಅಂದ್ರೆ ಒಬ್ಬ ಯಾಜಕನು ಎಷ್ಟು ಪವರ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ಯಾಜಕನ ಮಾತು ಎಷ್ಟು ಬಲವಾದದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ? ಬೈಬಲ್ ಹೇಳುತ್ತೆ, ಇವತ್ತು ದೇವರು ಕ್ರಿಸ್ತನಲ್ಲಿ ನಮ್ಮನ್ನ ಅರಸರನ್ನಾಗಿಯೋ ಯಾಜಕರನ್ನಾಗಿಯೋ ಮಾಡಿದ್ದಾನೆ. ಅದೇ ಶಕ್ತಿ ನಮಗಿದೆ. ನಮ್ಮ ಬಾಯಿಯಿಂದ ಬರುವಂತ ಮಾತುಗಳು ಜಾಗ್ರತೆ. ನಮ್ಮ ಬಾಯ ಮಾತುಗಳು ಖಾಲಿ ಮಾತುಗಳಲ್ಲ, ಬರೀ ಮಾತುಗಳಲ್ಲ. ನಾವು ಏನ್ ಮಾತನಾಡ್ತೇವೆ ಆ ಮಾತುಗಳಲ್ಲಿ ಶಕ್ತಿ ಇದೆ, ಅಧಿಕಾರ ಇದೆ. ಜೋರಾಗಿ ಹೇಳಲ್ಲ ನೋಡ್ರಿ. ನಮಗೆಲ್ಲ ಬರೀ ತಲೆ ಕೊಟ್ಟು ಎಣ್ಣೆ ನೀರು ತಗೊಂಡು ಖರ್ಚೀಫ್ ತಗೊಂಡು ಅಭ್ಯಾಸ ಆಗ್ಬಿಟ್ಟತ್ತೆ. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಅದಕ್ಕೆ ಪೌಲ್ ಪ್ರೇಯರ್ ಮಾಡಿದ, ಚರ್ಚಲ್ಲಿ ಇರೋರಿಗೆ ಪ್ರೇಯರ್ ಮಾಡಿದ. ಭಾಳ ವರ್ಷಗಳು ಬಿಲಿವರ್ ರೀ ನಾವು, ಒಂದವ್ರಿಗೆ ಪ್ರೇಯರ್ ಮಾಡಿದ, ದೇವರು ಇವ್ರ ಕಣ್ಣು ತೆರೆಯಪ್ಪ, ಇವರ ಕಣ್ಣು ತೆರೆಯಪ್ಪ. ಹಲ್ಲೆಲೂಯಾ. ಕಣ್ಣು ತೆರಿಬೇಕಲ್ಲ ದೇವರು. ನಾವು ಏನಾಗಿದ್ದೇವೆ? ಹಲ್ಲೆಲೂಯಾ. ಯಾಜಕನ ಮಾತಿಗೆ ವಿರುದ್ಧವಾಗಿ ಹೋದಾಗ ದೇ ಡೈಡ್. ಅಂದ್ರೆ ನಾನು ಏನು ಹೇಳ್ತಾ ಇದ್ದಾನೆ, ನೀವು ಮಾತಾಡಿ ಕೊಲ್ರಿ ಅಂತ ಹೇಳ್ತಾ ಇಲ್ಲ. ದೇವರು ನಮ್ಗೆ ಅಧಿಕಾರ ಕೊಟ್ಟ ಸತ್ತೋಬಿಡ್ಲಿ. ಸಾಯೋ ಸೇವೆ ನನ್ನ ದೇವ್ರದಲ್ಲ. ನನ್ನ ದೇವ್ರ ಸೇವೆ ಜೀವ ಕೊಡೋದು. ಯಾರೋ ಪುಣ್ಯಾತ್ಮ ಕೇಳ್ದ ಬೆಂಗಳೂರಿನಾಗ ನಿನ್ನೆ, ಲಾಸ್ ವೇಗಸ್ನಾಗ ದೇವ್ರಿಗೆ ಉಗ್ರತೆ ಬಂದ್ಬಿಡ್ತು, ಕೋಪ ಬಂದ್ಬಿಡ್ತು. ದಟ್ಸ್ ಎ ನೇಚರ್ ಡಿಸಾಸ್ಟರ್. ಅದು ಒಂದು ಸ್ವಾಭಾವಿಕವಾಗಿ ಸೃಷ್ಟಿಯ ಒಂದು ಇದು. ಫಸ್ಟ್ ಟೈಮ್ ಅಲ್ಲ, ಅಲ್ಲಿ ವರ್ಷ ಬರ್ತದಂತೆ. ಅಲ್ಲಿ ಅದು ಕಂಡಿಲ್ಲ ಯಾರಿಗೆ. ನಿಜವಾಗ್ಲ್ರಿ, ವರ್ಷ ಬರ್ತದೆ. ಹೋಗಿ ಹಿಸ್ಟ್ರಿ ಓದ್ರಿ ಅಲ್ಲಿ. ಮತ್ತು ಅವತ್ತು ಉಗ್ರತೆಲ್ಲ. ಹಲ್ಲೆಲೂಯಾ. ಅದು ಬುದ್ಧಿಹೀನತೆ. ಯಾರ್ದು ಗೊತ್ತಾ? ಅಲ್ಲಿರುವಂಥ ಸರ್ಕಾರದ್ದು ಮುಂಜಾಗ್ರತೆ ಇಲ್ಲ. ಆರೋಪ ಯಾರ ಮ್ಯಾಗ ಹಾಕಿದ್ವಿ? ದೇವ್ರ ಮೇಲೆ. ಪಾಪದಲ್ಲಿದ್ದಾರೆ ಅವರು. ಲಾಸ್ ವೇಗಸ್ ಸಿನ್. ಅವನು ಯಾವನು ಹೇಳ್ತಾನಲ್ಲ, ಸ್ವಲ್ಪ ಕೋರಮಂಗ್ಲನಾಗ ಓಡಾಡ್ಸಿರಿ ಅವನ್ನ. ಅಲ್ಲಿಕ್ಕಿಂತ ಹೆಚ್ಚು ಪಾಪ ಇಲ್ಲೇ ಐತೆ. ಮತ್ತೆ ಯಾಕೆ ಉಳಿಸ್ಯಾನ ದೇವರು ಕೋರಮಂಗಲನ? ಹಲ್ಲೆಲೂಯಾ. ದೇವರು ಕೊಲ್ಲೋಗ ವ್ಯಾಪಾರದಲ್ಲಿಲ್ಲ. ಒಬ್ಬನಾದ್ರೂ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯರ. ಗಾಡ್ ಈಸ್ ನಾಟ್ ಇನ್ ದ ಬಿಸ್ನೆಸ್ ಆಫ್ ಕಿಲ್ಲಿಂಗ್, ಬಟ್ ಗಾಡ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಗಿವಿಂಗ್ ಲೈಫ್ ಟು ಪೀಪಲ್. ಇಟ್ ಈಸ್ ಥೀಫ್ ಹೂ ಕಮ್ಸ್ ಟು ಸ್ಟೀಲ್, ಕಿಲ್ ಅಂಡ್ ಟು ಡೆಸ್ಟ್ರಾಯ್. ಸೈತಾನನು ಬರೋದ್ರಿ ಕೊಲೆ ಮಾಡಲಿಕ್ಕೆ, ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ. ಪಾಸ್ಟ್ರ ಏನ್ರಿ ಹಿಂಗೆಲ್ಲ ಅಂತೀರಿ? ಮತ್ತೆ ಸೊದೋಮ್ ಗೋಮರನ್ನಾಗ ಎಷ್ಟು ಜನ ಯಾರು ಕೊಂದ್ರಿ? ದೇವರೇ ಕೊಂದನಲ್ರಿ? ಇಲ್ಲ, ಕೊಲ್ಲೋದೇ ಇದ್ರೆ ದೇವರು ಕೊಂದು ಬಿಡ್ತಿದ್ದ. ಯಾಕೆ? ದೇವರು ದೂತರನ್ನ ಕಳಿಸಿ ಅಲ್ಲಿ ನೀತಿಯ ಸುವಾರ್ತೆಯನ್ನ ಸಾರಬೇಕಾಗಿತ್ತು. ನೀತಿಯ ಸುವಾರ್ತೆ ಕೇಳಿದ ನಂತರನೂ ಅಲ್ಲಿರೋ ಜನ ಏನು ಹೇಳಿದ್ರು? ನಮಗೆ ದೇವರು ಬೇಡ, ಸುವಾರ್ತೆ ಬೇಡ. ದಯಮಾಡಿ ಕೇಳಿ, ನಾಶನ, ಮರಣ ಎಲ್ಲಿದೆ ಗೊತ್ತಾ? ದ ಆಬ್ಸೆನ್ಸ್ ಆಫ್ ಗಾಡ್ ಈಸ್ ಡೆತ್. ಎಲ್ಲಿ ದೇವರಿಲ್ಲವೋ ಅಲ್ಲಿ ಮರಣ. ದೇವ್ರ ಮ್ಯಾಗ ಹಾಕ್ಬೇಡ್ರಿ. ನನ್ನ ದೇವರಿಗೆ ಒಂದೇ ಗೊತ್ತು, ಜೀವ ಕೊಡೋದು. ನನ್ನ ದೇವ್ರಿಗೆ ಒಂದೇ ಗೊತ್ತು, ಬದುಕಿಸೋದು. ನನ್ನ ದೇವರಿಗೆ ಒಂದೇ ಗೊತ್ತು, ಆರೋಗ್ಯ ಕೊಡೋದು, ಸ್ವಸ್ಥತೆ ಮಾಡೋದು, ನಿನಗೆ ಒಳ್ಳೇದು ಮಾಡೋದು ಗೊತ್ತು. ಆತನು ಕತ್ತಲೆ ಅಲ್ಲ, ಆತನು ಬೆಳಕು. ಆತನಲ್ಲಿ ಯಾವ ಕತ್ತಲೆ ಇಲ್ಲ. ಹಿ ಈಸ್ ಅ ಲೈಟ್. ಹಲ್ಲೆಲೂಯಾ, ಆಮೆನ್. ಆ ಕುಷ್ಠ ರೋಗ ಬಂದು ಒಂದು ಸತ್ತು ಬಿಟ್ಟ. ಯಾಜಕರ ಮಾತು ಅನ್ನೋದು ಹಳೆ ಒಡಂಬಡಿಕೆಯಲ್ಲಿ ಅಷ್ಟು ಪವರ್ಫುಲ್. ಅದಕ್ಕೆ ಬೈಬಲ್ ಹೇಳುತ್ತೆ, ದಾವೀದನು ಹೇಳ್ತಾನೆ, ದೇವರ ಅಭಿಷಿಕ್ತರನ್ನ ಏನು ಮಾಡಬೇಡಿ, ಮುಟ್ಟಕ್ಕೆ ಹೋಗಬೇಡಿ. ನೆವರ್ ಟಚ್ ಗಾಡ್ಸ್ ಅನಾಯಿಂಟೆಡ್. ಅಂದ್ರೆ ಏನು ಗೊತ್ತಾ?
ಒಬ್ಬ ಅಭಿಷಿಕ್ತನು ಅಂದರೆ ಒಬ್ಬ ಯಾಜಕನು ಅವನು ಸಾಧಾರಣವಾದವನಲ್ಲ, ಈಸ್ ಗಾಡ್ಸ್ ಅನಾಯಿಂಟೆಡ್. ಅವ್ರು ಹೇಳ್ತಾರೆ, ಯಪ್ಪ ಅವ್ರ ತಂಟೆಗೆ ಹೋಗ್ಬೇಡ್ರಿ. ಯಾಕೆ? ಸಿ, ಹಳೆ ಒಡಂಬಡಿಕೆಯಲ್ಲಿ ಕೆಲವರು ಅವರ ಅಲ್ಪಜ್ಞಾನದಿಂದ ಮಾತಾಡಿಬಿಟ್ರು, ಜನರನ್ನ ಕೊಂದುಬಿಟ್ರು. ಆದರೆ ಇವತ್ತು ನಾನು ನೆಗೆಟಿವ್, ನಕಾರಾತ್ಮಕ ನೀವು ಮಾತಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ, ನಿಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸ್ರಿ. ಸ್ವಭಾವ ಅಂದರೆ ಬರೇ ಶಕ್ತಿ ಅಲ್ಲ. ಯೇಸು ಕ್ರಿಸ್ತನನ್ನು ನಾವು ಧರಿಸ್ಕೊಂಡಿದ್ದೇವೆ ಅಂದರೆ ಬರೀ ರೋಗ ಗುಣ ಮಾಡೋದಲ್ಲ. ಪವಿತ್ರತೆ ಎಲ್ಲೋಯ್ತು? ಎಷ್ಟು ಪ್ರತಿಶತ ಪವಿತ್ರವಾಗಿದ್ದ? ಬರೀ ಅವನು ಬಟ್ಟೆ ಮುಟ್ಟಿದ್ರೆ ಸ್ವಸ್ಥತೆ ಆಯ್ತಂದ್ರೆ ಅವನು ಎಷ್ಟು ಪವಿತ್ರತೆ ಅವನ ಒಳಗಡೆಯಿಂದ ಹೊರಗೆ ಬರ್ತಿತ್ತಂದ್ರೆ ಅವನ ಬಟ್ಟೆನಾಗೂ ಹರ್ಕೊಂಡು ಹೋಗ್ತಿತ್ತು ಪವಿತ್ರತೆ. ಬೈಬಲ್ ಹೇಳುತ್ತೆ, ನಿನ್ನ ಹಾಗೆ ನನ್ನ ಹಾಗೆ ಆತನು ಎಲ್ಲ ರೀತಿಯಲ್ಲಿ ವಿಧದಲ್ಲಿ ಆತನು ಶೋಧಿಸಲ್ಪಟ್ಟ, ಪಾಪ ಮಾಡಲಿಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ಹುಟ್ಟಿದ, ಆದರೂ ಆತನಿಗೆ ಯಾವ ಅವಶ್ಯಕತೆ ಇತ್ತು? ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಅವಶ್ಯಕತೆ ಇತ್ತು. 30 ವರ್ಷ ಎಲ್ಲಿದ್ದ ಗೊತ್ತಿಲ್ಲ, ಏನು ಮಾಡ್ತಿದ್ದ ಗೊತ್ತಿಲ್ಲ. ಬಟ್ ನನಗೆ ಗೊತ್ತು ಏನು ಮಾಡ್ತಿದ್ದ ಗೊತ್ತ್ರಿ. 30 ವರ್ಷ ಆತನಿಗೆ ಗೊತ್ತು, ಇನ್ನು 3.5 ವರ್ಷ ಯಾವ ಉದ್ದೇಶಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ ಆತನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಈ ವಾಕ್ಯ ನನ್ನ ಕುರಿತಾಗಿ ಏನು ಹೇಳುತ್ತೆ? 30 ವರ್ಷ ಆತನು ತನ್ನ ಕುರಿತಾಗಿ ಬೈಬಲ್ ತೆಗೆದು ಓದ್ತಾ ಇದ್ದ, ವಾಕ್ಯದೊಟ್ಟಿಗೆ ತನ್ನನ್ನು ತಾನು ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದ. ಅದಕ್ಕಾಗಿ 3.5 ವರ್ಷ ಆತನು ಮಾಡಬೇಕಾದಂಥ ಸಂಕಲ್ಪವನ್ನ, ಉದ್ದೇಶವನ್ನ, ಪ್ರಣಾಳಿಕೆಯನ್ನ ಆತನು ನೆರವೇರಿಸಲಿಕ್ಕೆ ಸಾಧ್ಯವಾಯಿತು. ಅಲೈನ್ ಯೋರ್ ಸೆಲ್ಫ್ ವಿತ್ ದ ವರ್ಡ್. ವಾಕ್ಯದೊಟ್ಟಿಗೆ ನಿನ್ನ ಜೀವಿತವನ್ನ ಹೊಂದಾಣಿಕೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಅಲೈನ್ಮೆಂಟ್ ಇಲ್ಲದೆ ಗಾಡಿ ಹೋಗಲ್ಲ, ಡೊಂಕ ಹೋಗ್ತೈತೆ. ಯಾಕೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಡೊಂಕ್ತೀವಿ? ಹಲ್ಲೆಲೂಯಾ. ಡೊಂಕ, ಮಡಿಕೇರಿ ಭಾಷೆಯಲ್ಲಿ ಡೊಂಕ ಅಂದರೆ ಕುಂಟ, ಕೊಡಗು ಭಾಷೆಯಲ್ಲಿ. ಯಾಕೆ? ವಾಕ್ಯದೊಟ್ಟಿಗೆ ನಮಗೆ ಹೊಂದಾಣಿಕೆ ಇಲ್ಲ. ಯೇಸುವನ್ನು ನಾವು ಧರಿಸ್ಕೊಂಡಿದ್ದೇವೆ. ಬೈಬಲ್ ಹೇಳುತ್ತದೆ, ಕ್ರಿಸ್ತನ ಮನಸ್ಸು ನಮಗೆ ಇದೆ, ದೊರಕಿತ್ತು. ಎಲ್ಲರೂ ಹೇಳ್ರಿ ಯೇಸು. ಎಲ್ಲರೂ ಹೇಳಿ ಬೇಗ, ಯೇಸು. ಆಲೋಚನೆ ಮಾಡುವ ಹಾಗೆ ನಾನು ಯೋಚನೆ ಮಾಡ್ತೇನೆ. ಇದು ಮೇನ್ ಇದೆ. ಯುದ್ಧ ನಡೆಯೋದಲ್ಲಿ ಇದೆ. ಹಲ್ಲೆಲೂಯಾ. ಈ ಕಾನ್ಷಿಯಸ್, ಈ ಪ್ರಜ್ಞೆ, ಈ ಆಲೋಚನೆಗಳನ್ನು ಏನು ಮಾಡ್ರಿ? ಹತೋಟಿಯಲ್ಲಿ ಇಟ್ಕೊಳ್ಳಿ, ಸೆರೆಯಲ್ಲಿ ಇಟ್ಕೊಳ್ಳಿ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದವುಗಳಲ್ಲ, ಆದರೆ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆ ಕೊತ್ತಲೆಗಳನ್ನು, ಆಲೋಚನೆಗಳನ್ನು ಸಹ. ಕೋಟೆ ಇರೋದು ಎಲ್ಲಿ? ಇಲ್ಲಿ. ಜೊರಗಳಿ ಹಲ್ಲೆಲೂಯಾ. ವಾಕ್ಯ ಇಲ್ಲದಂತ ವ್ಯಕ್ತಿ ಒಬ್ಬನಿದ್ದ ಬೈಬಲಲ್ಲಿ, ಮೆಫೆಬೋಸೆತ್. ಲೋದೆಬಾರ್ ಅನ್ನೋ ಊರ್ನಾಗಿದ್ದ. ಲೋದೆಬಾರ್ ಅಂದ್ರೆ ಆ ಹೆಸರಿಗೆ ಅರ್ಥ ಏನು ಗೊತ್ತ್ರಿ? ನೋ ವರ್ಡ್. ವಾಕ್ಯ ಇಲ್ಲದಂತ ಒಬ್ಬ ಮೆಫೆಬೋಸೆತನ ಬದುಕು ಹೆಂಗಿತ್ತು ಗೊತ್ತಾ? ಅವನು ವಾಸ್ತವಿಕವಾಗಿ ಅವನು ರಾಜನ ಮಗನಾಗಿದ್ರು ಸಹ ಕುಂಟ, ಅಡ್ರೆಸ್ ಇಲ್ಲದೆ ಯಾವುದೋ ಒಂದು ಭಯಂಕರ ಪರಿಸ್ಥಿತಿಯಲ್ಲಿ ವಾಸ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಆಮೆನ್. ಅಲೈನ್ ಯೋರ್ ಸೆಲ್ಫ್. ದೇವರು ಅಭಿಷಿಕ್ತರನ್ನ ಏನ್ ಮಾಡಬೇಡ್ರಿ? ಮುಟ್ಟಬೇಡ್ರಿ. ಯಾಕೆ ಈ ಮಾತನ್ನ ಹಳೆ ಒಡಂಬಡಿಕೆಯಲ್ಲಿ ಅವ್ರು ಹೇಳಿದ್ರು ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಯಾಜಕ ಅಷ್ಟು ಪವರ್ಫುಲ್. ಬೈಬಲ್ ಹೇಳುತ್ತೆ, ಯೇಸು ಹಲ್ಲೆಲೂಯಾ ಆಮೆನ್ ಸ್ನಾನ ಮಾಡಿಸ್ಕೊಂಡ ನಂತರ ಹೇಳ್ತಾರಲ್ಲ, ದೇವರ ಆತ್ಮನು ಎಲ್ಲಿದ್ದಾನೆ? ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ಅಪಾನ್ ಮೀ, ಹಿ ಹ್ಯಾಸ್ ಅನಾಯಿಂಟೆಡ್ ಮೀ. ಕರ್ತನ ಆತ್ಮನ ಎಲ್ಲಿದ್ದಾನೆ? ನನ್ನ ಮೇಲಿದ್ದಾನೆ. ಅವನು ನನ್ನನ್ನು ಏನ್ ಮಾಡಿದ್ದಾನೆ? ಬೇಗ ಹೇಳ್ರಿ, ಏನ್ ಮಾಡಿದ್ದಾನೆ? ಯಪ್ಪ ಬೇಗ ಹೇಳ್ರಿ, ಏನ್ ಮಾಡಿದ್ದಾನೆ? ಅಭಿಷೇಕ ಮಾಡಿದ್ದಾನೆ. ಓದಿದ್ದೀರಾ ಇಲ್ಲ? ಹೇಳ್ರಿ ಮತ್ತೆ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ಕರ್ತನ ಆತ್ಮನು ನನ್ನ ಮೇಲೆ ಇರುವ ಕಾರಣ ನಾನು ಅಭಿಷೇಕ ಹೊಂದಿದ್ದೀನಿ ಅಂತ ಯೇಸು ಹೇಳೋದಾದ್ರೆ, ಇವತ್ತು ಕರ್ತನ ಆತ್ಮನು ನಿನ್ನಲ್ಲಿ ಇರುವುದಾದ್ರೆ ನೀನು ಮತ್ತು ನಾನು ಅಭಿಷೇಕಿಸಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ವಿ ಆರ್ ಅನಾಯಿಂಟೆಡ್. ದೇವರ ಅಭಿಷಿಕ್ತರನ್ನ ಮುಟ್ಬೇಡ್ರಿ ಅಂದ್ರೆ ಏನು ಗೊತ್ತಾ? ನೀವೆಲ್ಲರನ್ನ ಹೋಗಿ ಸಾಯಿಸೋದಂತ ಹೇಳ್ತಿಲ್ಲ, ನೆಗೆಟಿವ್ ಹೇಳ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಹಲ್ಲೆಲೂಯಾ. ಯು ಆರ್ ಸೋ ಪವರ್ಫುಲ್.
ನಮ್ಮ ಮಾದರಿ ಯಾರು? ಯೇಸು. ಆಮೇಲೆ ಎಲ್ಲರೂ ಹೇಳ್ರಿ, ನನ್ನ ಮಾತಿಗೆ ಹೇಳಿ ಅಧಿಕಾರ ಇದೆ. ಜ್ಞಾನೋಕ್ತಿ 11:11 ಬೈಬಲ್ ಹೇಳ್ತದೆ, ನೀತಿವಂತನ ಆಶೀರ್ವಾದದಿಂದ ಪಟ್ಟಣ ಆಶೀರ್ವದಿಸಲ್ಪಡುತ್ತೆ. ಆದ್ರೆ ನಾನೇನು ಹೇಳ್ತೀನಿ ಗೊತ್ತಾ? ನನ್ನ ಆಶೀರ್ವಾದದಿಂದ ಬೆಂಗಳೂರು ಆಶೀರ್ವದಿಸಲ್ಪಡಲ್ಲ. ಆದ್ರೆ ಒಬ್ಬ ನೀತಿವಂತನು ಮಾತನಾಡುವಾಗ, ಘೋಷಣೆ ಮಾಡುವಾಗ ನಾವಿರುವಂತ ಪಟ್ಟಣ ಆಶೀರ್ವದಿಸಲ್ಪಡುತ್ತೆ. ಹಲ್ಲೆಲೂಯಾ. ಈ ಪ್ರಜ್ಞೆಯಲ್ಲಿ ಬನ್ರಿ, ಈ ಆಲೋಚನೆಯಲ್ಲಿ ಬನ್ರಿ. ಆಮೇನ್. ಈ ಒಂದು ಕಾನ್ಶಿಯಸ್ ಅಲ್ಲಿ ಬನ್ರಿ. ಹಲ್ಲೆಲೂಯಾ. ಈ ಮನಸ್ಸಾಕ್ಷಿಯಲ್ಲಿ ಯಾವಾಗಿರ್ರಿ, ಈ ಸ್ಪಿರಿಟ್ ಅಲ್ಲಿ ಯಾವಾಗ್ಲೂ ನೀವು ಇರುವಾಗ, ಈ ಆತ್ಮದಲ್ಲಿ ನೀವು ಇರುವಾಗ, ಈ ಭಾವನೆಗಳಲ್ಲಿ ನೀವು ಇರುವಾಗ, ವಾಟ್ ಯು ಸ್ಪೀಕ್, ನೀವೇನ್ ಮಾತಾಡ್ತೀರಿ ಜರುಗುತ್ತೆ, ಆಗುತ್ತೆ. ಯಾಕೆ ನಾನು ಇಷ್ಟು ಕೂಗಿ ಹೇಳ್ತಾ ಇದ್ದೇನೆ ಗೊತ್ತ್ರಿ? ನಾನೇ ಸಾಕ್ಷಿ. ಹಲ್ಲೆಲೂಯಾ. ಸ್ಪೀಕ್, ಮಾತಾಡಿ. ಹಲ್ಲೆಲೂಯಾ. ವಾಟ್ ಯು ಸೇ, ವಾಟ್ ಯು ಸ್ಪೀಕ್. ಬೈಬಲ್ ಹೇಳುತ್ತೆ, ಯಾವನಾದ್ರೂ ಈ ಬೆಟ್ಟಕ್ಕೆ ನೋಡಿ ಫಿಸಿಕಲ್, ಭೌತಿಕ ಪ್ರಪಂಚವನ್ನ ಆಳುತ್ತಾನೆ. ಯಾರು? ರಾಜ. ಪ್ರೀಸ್ಟ್ ಯಾರು ಗೊತ್ತಾ? ಆತ್ಮಿಕ ಮಂಡಲವನ್ನ, ಆತ್ಮಿಕ ಪ್ರಪಂಚವನ್ನ ಆಳ್ತಾನೆ. ಆತ್ಮಿಕ ಭೌತಿಕ ಎರಡು ಆಮೇಲೆ ಮಂಡಲಗಳನ್ನ ಆಳುವಂತ ಅಧಿಕಾರವಂತ ಶಕ್ತಿಯನ್ನ, ಆ ಮಹಿಮೆಯನ್ನ, ಅಭಿಷೇಕವನ್ನ ದೇವರು ಎಲ್ಲಿಟ್ಟಿದ್ದಾನೆ? ನನ್ನ ಒಳಗಡೆ ಇಟ್ಟಿದ್ದಾನೆ, ನಿನ್ನ ಒಳಗಡೆ ಇಟ್ಟಿದ್ದಾನೆ. ಸಾಧಾರಣವಾದವನಲ್ಲ ನಾನು, ನೀವು ಸಾಧಾರಣವಾದವರಲ್ಲ. ಕ್ರಿಸ್ತಿಯ ಜೀವಿತ ಸೋಲು ನೋಡೋ ಜೀವಿತ ಅಲ್ಲ. ಕ್ರಿಸ್ತಿಯ ಜೀವಿತ ಜಯದಲ್ಲಿ, ಯಾವಾಗಲೂ ಜಯದಲ್ಲಿ ನಿಂತುಕೊಂಡು ಜಯವನ್ನು ನೋಡುವಂತ ಒಂದು ಜೀವಿತ ಕ್ರಿಸ್ತಿಯ ಜೀವಿತ. ತಿರುಗಿ ಹುಟ್ಟುವುದಕ್ಕಿಂತ ಮುಂಚೆ ನಾವು ಸೋಲನ್ನು ನೋಡ್ತಾ ಇದ್ವಿ. ನಾವು ತಿರುಗಿ ಹುಟ್ಟಿದ್ದೇ ಜಯವನ್ನು ನೋಡ್ಲಿಕ್ಕಾಗಿ. ಹಲ್ಲೆಲೂಯಾ. ಜೋರಾಗಿ ಹೇಳಿ ಹಲ್ಲೆಲೂಯಾ. ಆಮೇನ್. ದೇವರು ನಮ್ಮನ್ನ ಯಾಜಕರನ್ನಾಗಿ ಮಾಡಿದ್ದಾನೆ. ಆಮೇನ್. ಇಲ್ಲಿ ಕೂತಂತ ನಾವೆಲ್ಲರೂ ಯಾರು ಗೊತ್ತ್ರಿ? ಅನಾಯಿಂಟೆಡ್, ಪ್ರೀಸ್ಟ್, ಆ್ಯಂಡ್ ಯು ಆರ್ ಅನಾಯಿಂಟೆಡ್ ಆ್ಯಂಡ್ ಯು ಆರ್ ವೆರಿ ಪವರ್ಫುಲ್. ನೀನು ಸಾಧಾರಣವಾದವನು ಅಲ್ಲವೇ ಅಲ್ಲ. ಸೈತಾನನು ಈ ಸತ್ಯವನ್ನ ನಿಮಗೆ ಕೇಳಕ್ ಬಿಡಲ್ಲ, ಅಥವಾ ಈ ಸತ್ಯವನ್ನ ನೀವು ತಿಳ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಅವನು ಬಿಡಲ್ಲ. ಹಲ್ಲೆಲೂಯಾ. ಜೋರಾಗಿ ಹೇಳನ್ರಿ ಹಲ್ಲೆಲೂಯಾ. ನಿನ್ನೆ ಕೋರೇಶನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಹಲ್ಲೆಲೂಯಾ. ಕೋರೇಶನು ಬೀಜವಾಗಿರುವಾಗಲೇ ಸಾಯಿಸ್ಬೇಕು ಅನ್ಕೊಂಡ. ಯಾಕೆ? ಅವನು ಬೆಳೆದ್ರೆ ಅವನು ಎಷ್ಟು ಅಪಾಯಕಾರಿ ಆಗ್ತಾನಂತ ಅವನಿಗೆ ಗೊತ್ತು. ಅದೇ ರೀತಿ ಇವತ್ತು ಈ ಸತ್ಯಗಳನ್ನ ಈ ಸಭೆಯಲ್ಲಿ ನೀವು ಕೇಳ್ತಾ ಇರುವಾಗ, ಹಲ್ಲೆಲೂಯಾ, ಸೈತಾನನಿಗೆ ಗೊತ್ತು ಇದನ್ನೆಲ್ಲ ಕೇಳ್ಬಿಟ್ರೆ ವಿಶ್ವಾಸಿ ಎಷ್ಟು ಅಪಾಯಕಾರಿ ಆಗ್ಬಿಡ್ತಾನೆ. ಹಲ್ಲೆಲೂಯಾ. ಆಮೇನ್. ನಿನ್ನ ಕುಟುಂಬಕ್ಕೆ, ನಿನ್ನ ದೇಹಕ್ಕೆ, ನಿನ್ನ ಆರ್ಥಿಕ, ನಿನಗೇನು ಬೇಕು, ಹಲ್ಲೆಲೂಯಾ, ಮಾತಾಡು. ಹಲ್ಲೆಲೂಯಾ. ಹೋಗ್ರಿ, ಆ ಮೀನು ಬಾಯಿ ತೆಗ್ರಿ, ಏನು ಸಿಗುತ್ತೆ? ಇವ್ನು ಹೋಗೋಕೆ ಮುಂಚೆ ದೇವ್ರು ಆ ಮೀನಿಗೆ ಮಾತಾಡ್ದ, ಬಾಯಿನಾಗ 2. ಹಂಗಂತೇಳಿ ಕೆಲ್ಸಕ್ಕೆ ಹೋಗ್ಬೇಡ್ರಿ, ಬರೀ ಮೀನಿಗೆ ಮಾತಾಡ್ಕೊಂಡಿರ್ರಿ. ಹಲ್ಲೆಲೂಯಾ. ಆಸ್ ಅ ಮ್ಯಾನ್ ಆಫ್ ಗಾಡ್, ಯೇಸುವಿನ ನಾಮದಲ್ಲೇ ಐ ವಾಂಟ್ ಟು ಪ್ರೊಫೆಸೈ, ಐ ವಾಂಟ್ ಟು ಸ್ಪೀಕ್. 20-25 ವರ್ಷ ಮುಗಿಯೋಷ್ಟರಲ್ಲಿ ನಾನು ಹೇಳ್ತೀನಿ, ಹಲ್ಲೆಲೂಯಾ, ದೇವರು ನಿಮ್ಮ ತಲೆಯ ಮೇಲೆ ಆತನ ಒಳ್ಳೆತನದ ಕಿರೀಟವನ್ನ ಇಟ್ಟು 20-25 ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಆತನ ಒಳ್ಳೆತನ ನೋಡುವ ಹಾಗೆ ಮಾಡುತ್ತಾನೆ. ನೀವು ತೋಡದ ಬಾವಿಗಳನ್ನು ನಿಮಗೆ ಕೊಡ್ತಾನೆ. ನಿಮ್ಮದಲ್ಲದ ದ್ರಾಕ್ಷಿ ಲತೆಗಳನ್ನು, ದ್ರಾಕ್ಷಿ ತೋಟಗಳನ್ನು ನಿಮಗೆ ಅನುಗ್ರಹಿಸ್ತಾನೆ. ಮಾಡಬೇಕಾಗಿದ್ದು ಒಂದೇ, ಅಂತ ಕಾಯ್ಬೇಡ, ಹೋಗ್ರಿ, ವಶ ಮಾಡಿಕೊಳ್ಳ್ರಿ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ ನಾನು ರಾಜ. ಎಲ್ಲರೂ ಹೇಳ್ರಿ ನಾನು, ಗಟ್ಟಿಯಾಗಿ ಹೇಳ್ರಿ ಯಾಜಕ. ಹಲ್ಲೆಲೂಯಾ. ಜೆಂಡರ್ ಇಲ್ಲ, ಯೇಸುವನ್ನ ಧರಿಸ್ಕೊಂಡಿದ್ದೇವೆ. ಆಮೇನ್. ರಾಜನ ಮಾತಿಗೆ ಅಧಿಕಾರ ಇದೆ. ಹಲ್ಲೆಲೂಯಾ. ಇವರಿಬ್ಬರು ಜೊತೆಯಲ್ಲಿ ಹೋಗ್ತಾ ಇರ್ತಾರೆ. ಯು ಆರ್ ಸೋ ಪವರ್ಫುಲ್. ಯಾಜಕ ಮಂಜೂಷದ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಿ ಬರೇ ಯೋರ್ದಾನ್ ಅಂಚಲ್ಲಿ ಕಾಲಿಟ್ಟಿದೆ. ಯೋರ್ದಾನ್ ಹೊಳೆ ಏನಾಯ್ತು? ನಿಂತೇ ಬಿಡ್ತು.
ನೀನಷ್ಟು ಪವರ್ಫುಲ್. ಅಲ್ಲಿ ಒಬ್ಬೊಬ್ಬರನ್ನ ಆರಿಸ್ಕೊಂಡ, ಆದರೆ ಹೊಸ ಒಡಂಬಡಿಕೆ ಎಲ್ಲರನ್ನ ಯೇಸು ಸ್ವಾಮಿ ಯಾಜಕರನ್ನಾಗಿ. 5 ಸೇವೆಗಳಿದೆಯಾ ಬೈಬಲಲ್ಲಿ? ಯಾವ್ದು ರೀ? ಅಪೋಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಉಪದೇಶಕರು. ಇದೆಯಾ? ಇದು ಕೆಲವರಿಗೆ. ಎಲ್ಲರೂ ಹೇಳ್ರಿ, ಇದು ಕೆಲವರಿಗೆ. ಆದರೆ ಯಾಜಕರು ಕೆಲವರಿಗಿಲ್ಲ. ಯೇಸುವನ್ನು ನಂಬಿರುವಂತ ಪ್ರತಿಯೊಬ್ಬರಿಗೆ ದೇವರು, ಕಮ್ ಆನ್ ಲೆಟ್ಸ್ ಕ್ಲಾಪ್ ಅವರ್ ಹ್ಯಾಂಡ್ಸ್ ಟು ದೇವರು ನಿಮ್ಮೆಲ್ಲರಿಗೂ ಆಮೇನ್ ಹಲ್ಲೆಲೂಯಾ ಇನ್ನು ಹೆಚ್ಚಾಗಿ ಅಭಿವೃದ್ಧಿ ಮಾಡಲಿ, ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಶಾಲೋಮ್. ಎನಸೆ ಶಾಲೋಮ್. ಸಮರಸ್ಯ, ಸಮೃದ್ಧಿ, ಕಲ್ಯಾಣ, ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ನಿಮ್ಮೆಲ್ಲರಿಗೂ ಯಾವಾಗಲೂ 2025 ದೇವರ ಒಳ್ಳೆತನವನ್ನ ಇನ್ನೂ ಹೆಚ್ಚಾಗಿ, ದೇವರ ದಯೆಯನ್ನ ಇನ್ನೂ ಹೆಚ್ಚಾಗಿ ನೋಡುವಂತ ಒಂದು ವರ್ಷ. ವಿತ್ ಆಲ್ ಮೈ ಹಾರ್ಟ್ ಐ ಬ್ಲೆಸ್ ಯು. ಆಮೆನ್.